ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕದಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ ಕಾವುದು ಆನತ ಜನವ ಗದುಗಿನ ವೀರನಾರಾಯಣ. ಶ್ರೀ ಗುರುಭ್ಯೋ ನಮಃ. ಕಾವ್ಯವಾಚನ ಅಥವಾ ಗಮಕ ವಾಚನ ಎನ್ನುವುದು ಒಂದು ವಿಶಿಷ್ಟವಾದ ಕಲೆ. ಸಾಮಾನ್ಯವಾಗಿ ಗಮಕ ವಾಚನಕ್ಕೆ ಒಬ್ಬರು ವಾಚನಕಾರರು, ಒಬ್ಬರು ವ್ಯಾಖ್ಯಾನಕಾರರು ಇರ್ತಾರೆ. ಪೂರ್ಣ ಕಥೆಯನ್ನು ಒಬ್ಬ ವ್ಯಾಖ್ಯಾನಕಾರ ವಿಮರ್ಶೆ ಮಾಡ್ತಾ ಅದನ್ನು ಕಥೆಗಳನ್ನು ಹೇಳ್ತಾ ಮುಂದೆ ಸಾಗ್ತಾನೆ. ಒಂದು ವಿಶಿಷ್ಟವಾದ ಪ್ರಯೋಗದಲ್ಲಿ ಈಗಾಗಲೇ ಹಲವು 10 ಪ್ರದರ್ಶನಗಳನ್ನು ಕಂಡಂತಹ ಒಂದು ವಿಶಿಷ್ಟವಾದ ಪ್ರಯೋಗ ಅಂದರೆ ಗಮಕಾರ್ಥಗಾರಿಕೆ. ಇಲ್ಲಿ ಗಮಕದ ಪದ್ಯಗಳು ವಾಚನಕಾರರಲ್ಲಿ ಹೊರಹೊಮ್ಮುತ್ತದೆ. ಹಾಗೆ ವ್ಯಾಖ್ಯಾನವನ್ನು ಕೊಡುವ ಒಬ್ಬರ ಬದಲು 2 ಪಾತ್ರಗಳನ್ನು ಇಬ್ಬರು ನಿರ್ವಹಿಸ್ತಾರೆ. ವ್ಯಾಖ್ಯಾನವನ್ನು ಮಾಡಲಿಕ್ಕೆ ಹೋದರೆ ಒಬ್ಬ ಕಲಾವಿದನೇ ಎಲ್ಲ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಮುಂದೆ ಸಾಗ್ತಾನೆ. ಇಲ್ಲಿ ಹಾಗಲ್ಲ, 2 ಪಾತ್ರಗಳು ಬರ್ತವೆ. ಆ ಭಾಗವನ್ನೇ ಪಡೆದುಕೊಂಡು ಒಂದೊಂದು ಪಾತ್ರವನ್ನು ಒಬ್ಬೊಬ್ಬರು ಅರ್ಥಗಾರಿಕೆಯ ಶೈಲಿಯಲ್ಲಿ, ಯಕ್ಷಗಾನದ ಅರ್ಥಗಾರಿಕೆಯ ಶೈಲಿಯಲ್ಲಿ ಸಂವಾದ ರೂಪವಾಗಿ ಮುಂದುವರಿಸಿಕೊಂಡು ಹೋಗುವುದು. ಅದು ಕೇಳುಗರ ಮನವನ್ನು ಹೆಚ್ಚಾಗಿ ಮುಟ್ತದೆ ಎನ್ನುವ ಉದ್ದೇಶದಿಂದ ಹೊಸತಾಗಿ ಆ ನವೀನ ಕಲೆಯನ್ನು ಈ ಕೊಪ್ಪ ಶೃಂಗೇರಿ ಪ್ರಾಂತ್ಯಗಳಲ್ಲಿ ಈ 2 ವರ್ಷಗಳಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಅನೇಕ ಪ್ರದರ್ಶನಗಳನ್ನು ಕಂಡು ಜನಮೆಚ್ಚುಗೆಯನ್ನು ಪಡೆದಿದೆ. ಹಾಗನ್ನು ಮಾತ್ರಕ್ಕೆ ನೀವು ಮೆಚ್ಚಬೇಕು ಅಂತ ಏನಲ್ಲ, ನೀವು ಕೂಡ ಅದು ಹೇಗಿತ್ತು ಎನ್ನುವ ಒಂದು ವಿಮರ್ಶೆಯನ್ನು ಕಾರ್ಯಕ್ರಮದ ನಂತರ ತಿಳಿಸಬಹುದಾಗಿದೆ. ಮತ್ತು ಈ ಗಮಕ ಕಾರ್ಯಕ್ರಮಕ್ಕೆ ಎಷ್ಟು ಸಣ್ಣದಾದ ಪ್ರದೇಶದಲ್ಲಿ ಬೇಕಾದರೂ ಮಾಡಬಹುದು. ಒಂದು ಮಾಡುವ ವ್ಯಯ ಕಡಿಮೆ ಇರ್ತದೆ. ಯಾಕೆಂದರೆ ಸಂಭಾವನೆ ರೂಪದಲ್ಲಿ ಏನು ಕೊಡ್ತೀರೋ ಅದು 3 ಜನರಿಗೆ ಕೊಟ್ಟರೆ ಸಾಕು. ಕೊಡಲೇಬೇಕು ಎನ್ನುವ ಅಪೇಕ್ಷೆ ಈ 3ರದ್ದಲ್ಲ. 2 ಹೇಳಿದ್ದೇನೆ. ಬೇರೆ ಕಲೆಗಳನ್ನು ನೀವು ಪ್ರೋತ್ಸಾಹ ಮಾಡಲಿಕ್ಕೆ ಹೋದರೆ ನಿಮಗೆ ಖರ್ಚಿನ ವ್ಯವಹಾರದಲ್ಲಿ ಜಾಸ್ತಿ ಬರ್ತದೆ. ಈ ಕಾವ್ಯವಾಚನಕ್ಕೆ ಆ ಖರ್ಚುಗಳು ಕಡಿಮೆ ಪ್ರಮಾಣದಲ್ಲಿರ್ತದೆ, ಕಾರ್ಯಕ್ರಮ ಚೆನ್ನಾಗಾಗ್ತದೆ ಎನ್ನುವ ಭಾವ. ಹಾಗೆ ಮನೆಯ ಕಾರ್ಯಕ್ರಮಗಳಲ್ಲಿಯೂ, ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ 1 ಗಂಟೆಯಿಂದ ಹಿಡಿದು 4 ಗಂಟೆವರೆಗೂ ಈ ಕಾರ್ಯಕ್ರಮವನ್ನು ಮಾಡಬಹುದು. ಇಂತಹ ಕಲೆಯನ್ನು ನಮಗೆ ಇಲ್ಲಿ ತೋರಿಸಲು, ಇದಕ್ಕೆ ಕಾರ್ಯಕ್ರಮದ ಜೊತೆಗೆ ಅಳವಡಿಸಿಕೊಂಡು ನಮಗೆ ಸಹಕರಿಸಿದ ರೂಪಕಲಾ ಅವರಿಗೂ ಹಾಗೆ ವಿದ್ಯಾಧರ ಕನ್ನಡ ಪ್ರತಿಷ್ಠಾನದವರಿಗೂ ವಂದನೆಗಳನ್ನು ಹೇಳುತ್ತಾ, ಇಂದಿನ ಪ್ರಸಂಗವನ್ನು ಹೇಳುವುದಾದರೆ, ಮಹಾಭಾರತದ ಯುದ್ಧ ಆರಂಭ ಆಗಿದೆ. 16 ದಿನಗಳ ಯುದ್ಧ ಮುಗಿದಿದೆ. ಕರ್ಣ ಶಲ್ಯನ ಸಾರಥ್ಯದಲ್ಲಿ ವಿಜೃಂಭಿಸುತ್ತಾ ಮುಂದೆ ಸಾಗ್ತಾ ಇದ್ದಾನೆ. ಪಾಂಡವರ ಸೇನೆಯನ್ನು ಧೂಳಿಪಟ ಮಾಡುವತ್ತ ಮುಂದಾಗ್ತಾ ಇದ್ದಾನೆ. ಅಂತಹ ಸನ್ನಿವೇಶದಲ್ಲಿ ಕರ್ಣ ಮತ್ತು ಶಲ್ಯರಿಗೆ ಸಂವಾದ ನಡೆಯುತ್ತದೆ. ಆ ಸಂವಾದದಲ್ಲಿ ಮುನಿಸಿಕೊಂಡು ಹುಸಿ ಕೋಪವನ್ನು ತಾಳಿ ಶಲ್ಯ ಸಾರಥ್ಯವನ್ನು ಬಿಟ್ಟು ಹೊರಟು ನಿಲ್ತಾನೆ. ಈ ಭಾಗವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಅದನ್ನು ನೀವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಕಥಾಭಾಗಕ್ಕೆ ನೇರವಾಗಿ ಮುಂದುವರಿತೇವೆ. ರಾಯ ಪರಬಲ ಮಥನ ಕೌರವ
ಧರಣಿ ಪರಾಗ ಕಲಿರಾಧೇಯ ನೆಚ್ಚನು ರಾಯ ಪರಬಲ ಮತನ ಗೌರವರಾಯ ಧರಣಿ ವರಾಗ ಕಲಿರಾಧೇಯ ನೆಚ್ಚನು ರೌದ್ರ ದರ್ಪದ ಸರ್ಪಬಾಣದಲ್ಲಿ ಕರ್ಣನ ತಲೆಯ ಮೇಲೆ ಈ ಕಿರೀಟ ಕೂರ್ತದೋ ಅಂತ ಪ್ರಶ್ನೆ ಆಗಿದ್ದು. ಯಾವಾಗ ಯುದ್ಧ ಅಂತ ನಿಶ್ಚಯ ಆಗಿತ್ತು, ಕುರುರಾಯ ಕೇಳಿದ, 6 ನನ್ನಯ ಸೇನೆಗೆ ಅಧಿಪರು. ಆಗಲೇ ತಲೆಯನ್ನು ಬಗ್ಗಿಸಿ ನಿಂತವ ಈ ಕರ್ಣ. ಏನು ಮಾಡೋಣ? ದ್ರೋಣಾಚಾರ್ಯರ ಅಂಬೋಣದಂತೆ ಭೀಷ್ಮಾಚಾರ್ಯರ ನೆತ್ತಿಯ ಮೇಲೆ ಕಿರೀಟ ಪ್ರತಿಷ್ಠಾಪಿಸಲ್ಪಟ್ಟಿತು. ಸೇನಾಧಿಪತಿ ನೀನು ಅಂತ. ಒಮ್ಮೆ ಹುಸಿಕೋಪವನ್ನು ತಾಳಿದ್ದೆ. ವಯಸ್ಸಾದ ಮುದುಕ ಇವನು ಯುದ್ಧರಂಗದಲ್ಲಿ ಬಂದು ಏನು ಮಾಡ್ಯಾನು? ನಾವೆಲ್ಲ 80 ಸಂಕ್ರಮಣಕ್ಕೆ ನಾವು ಕೈಕಾಲು ನಡುಗುವ ಸ್ಥಿತಿಗೆ ಬಂದು ತಲುಪುವವರು. ಆ ಭೀಷ್ಮಾಚಾರ್ಯರು 800 ಸಂಕ್ರಮಣಗಳನ್ನು ಕಳೆದಿದ್ದಾರೆ. ಅಂಥವರು ಬಂದು ಕಾಡಾಕಾಡಿಯಾಗಿ ಯುದ್ಧವನ್ನು ಮಾಡ್ತಾರೆ ಅಂತಾದರೆ ನಂಬುವ ಮಾತ ಕೌರವ. ಎದುರು ಪಕ್ಷದ ವೈರಿ ಪಕ್ಷದ ಪಾಂಡವರು ಕೈತಟ್ಟಿ ನಗುವರು ಅಂತ ಹೇಳಿದೆ. ಕೋಪಗೊಂಡರು ಭೀಷ್ಮಾಚಾರ್ಯರು. ನನ್ನಯ್ಯ ಕೌರವ ಮಾತನಾಡಲಿಲ್ಲ, ಮಾತನಾಡಿದ್ದು ಪೂರ್ಣ ಭೀಷ್ಮಾಚಾರ್ಯರು. ದಿನಕ್ಕೆ 10,000 ಮುಕುಟವರ್ಧನ ತಲೆಯನ್ನು ಕತ್ತರಿಸಿ ಕೆಡವುತ್ತೇನೆ. ಅಷ್ಟೇ ಅಲ್ಲ, ಯಾರು ಶಸ್ತ್ರವನ್ನ ಹಿಡಿಯುವುದಿಲ್ಲ ಅಂತ ಘೋಷಣೆಯನ್ನ ಮಾಡಿದ್ದಾರೋ ಶ್ರೀಕೃಷ್ಣ ಪರಮಾತ್ಮ, ಅವನ ಕೈಯಲ್ಲಿ ಸುದರ್ಶನವನ್ನ ಹಿಡಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದರು. ನನ್ನ ಮೇಲೆ ಕೋಪವನ್ನು ತೋರಿದರು. ನೀನು ಮಹಾರಥಿ ಅಲ್ಲ ಕರ್ಣ, ನೀನು ಮಹಾರಥಿ ಅಲ್ಲ, ಅರ್ಧರಥಿ, ನನ್ನ ಸೇನೆಯ ಹಿಂಭಾಗದಲ್ಲಿರು ಅಂತ ಹೇಳಿದರು. ಪ್ರತಿಜ್ಞೆ ಮಾಡಲಿಕ್ಕೆ ಅವರಿಗೆ ಬರುವುದಾ? ನನಗೆ ಬರುವುದಿಲ್ವಾ? ದಿಲ್ವಿದ್ಯೆಯಲ್ಲಿ ಪಾರ್ಥನಿಗೆ ಸರಿ ಸಮಾನನಾಗಿ ನಿಲ್ಲಬಲ್ಲಂತಹ ಕರ್ಣ ನಾನೂ ಘೋಷವನ್ನು ಮಾಡಿದೆ. ಯಾವ ಭೀಷ್ಮಾಚಾರ್ಯರು ಯುದ್ಧ ಕ್ಷೇತ್ರದಲ್ಲಿ ಇರ್ತಾರೋ ಅಲ್ಲಿಯವರೆಗೆ ನಾನು ಯುದ್ಧರಂಗವನ್ನು ಪ್ರವೇಶ ಮಾಡುವುದಿಲ್ಲ ಅಂತ. ಆಯ್ತಲ್ಲ? 10 ದಿವಸಗಳ ಪರ್ಯಂತವಾಗಿ ಕಾಡಾಕಾಡಿಯಾಗಿ ಯುದ್ಧ ಮಾಡಿದಂತಹ ಭೀಷ್ಮಾಚಾರ್ಯರು ನುಡಿದಂತೆ 10 ದಿವಸಗಳ ಕಾಲ 10,000 ಮುಕುಟವರ್ಧನ ತಲೆಯನ್ನು ಕಡಿದು ಕೆಳಗೆ ಹಾಕಿದ್ದಾರೆ. ಯಾವ ಕೃಷ್ಣನ ಕೈಯಲ್ಲಿ ಚಕ್ರವನ್ನು ಇಡಿಸ್ತೇನೆ ಅಂತ ಹೇಳಿದ್ರು, ಅದೇ ಕೃಷ್ಣ ಸುದರ್ಶನವನ್ನು ಹಿಡಿಯುವಂತೆ ಮಾಡಿದ್ದಾರೆ. ತಾವು ಮಾಡಿದ ಪ್ರತಿಜ್ಞೆ ಶಿಖಂಡಿ ಬಂದ ಕಾಲಕ್ಕೆ ಶಸ್ತ್ರ ಸನ್ಯಾಸ ಅಂತ ಹೇಳಿದರು. ಯಾವ ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಯುದ್ಧ ಮಾಡಿದರೋ ಶರಶೈಯಲ್ಲಿ ಮಲಗಿದ್ದಾರೆ. ಯುದ್ಧ ಕ್ಷೇತ್ರದಿಂದ ನಿವೃತ್ತಿ. ಮುಂದಿನ ಪಟ್ಟ ಆಗಲೂ ಮತ್ತೆ ಈ ಕರ್ಣ ತಲೆ ತಗ್ಗಿಸಿ ನಿಂತಿದ್ದು. ಸೇನಾಧಿಪತಿತ್ವ ನನ್ನ ತಲೆಯ ಮೇಲೆ ಕೂರ್ತದ ನೋಡಬೇಕು ಅಂತ. ಅದು ಆಗಲಿಲ್ಲ. ದ್ರೋಣಾಚಾರ್ಯರಿಗೆ ಕೊಡಲ್ಪಟ್ಟಿತು. ಹಾಗೆ ಯುದ್ಧ ಕ್ಷೇತ್ರಕ್ಕೆ ನಾನು ಹೋದವನಿದ್ದೇನೆ. ಭೀಷ್ಮರ ವಿರುದ್ಧ ವಾಗ್ಜರಿಯನ್ನು ಹರಿಸಿದ್ದೇನೆ ಹೊರತು ದ್ರೋಣರ ಬಗ್ಗೆ ವಿರೋಧವಿಲ್ಲವಲ್ಲ. ಅನೇಕ ಯುದ್ಧಗಳು ಕಳೆಯಿತು. ಅಶ್ವತ್ಥಾಮೋ ಹತಕ್ಕುಂಜರ, ಆ ಕುಂಜರ ಎನ್ನುವ ಶಬ್ದ ಕೇಳುವ ಮೊದಲೇ ಶಂಕನಾದ ಕೃಷ್ಣನದ್ದು. ತನ್ನ ಮಗ ಸತ್ತಿದ್ದಾನೆ, ತನ್ನ ಮಗ ಚಿರಂಜೀವಿಯಾದರೂ ಕೂಡ ಅವನನ್ನು ಹೇಗೆ ಯಮ ಕರೆದುಕೊಂಡು ಹೋದ, ನೋಡಿ ಬರ್ತೇನೆ ಸ್ವರ್ಗಕ್ಕೆ ಅಂತ ಹೋಗಿದ್ದಾರೆ ದ್ರೋಣಾಚಾರ್ಯರು. ಅದೇ ಕಾಲಕ್ಕೆ ದುಷ್ಟದ್ಯುಮ್ನ ಬಂದು ಅವರ ದೇಹವನ್ನು ಛಿದ್ರಗೊಳಿಸಿದ್ದಾರೆ. ಸ್ವರ್ಗದಲ್ಲಿ ಮಗನನ್ನು ಕಾಣದ ಇರುವಂತಹ ದ್ರೋಣಾಚಾರ್ಯರು ಕಾಕರೂಪವಾಗಿ ಎಲ್ಲ ಮಾಂಸಗಳನ್ನು ಒಟ್ಟು ಮಾಡುವುದಕ್ಕೆ ಬಂದಾಗ ಹೀಯಾಳಿಸಿ ಕೈತಟ್ಟಿ ನಕ್ಕಾಗ, ಇಲ್ಲ ನನಗೆ ಈ ಜೀವನ ಸಾಕು ಎನ್ನುವುದಾಗಿ ನಿರ್ಲಿಪ್ತ ಭಾವದಿಂದ ಮೇಲ್ಲೋಕವನ್ನು ಸೇರಿದ್ದಾರೆ. 16ನೆಯ ದಿನ ಈ ಕರ್ಣನ ಭಾಗ್ಯದ ಬಾಗಿಲು ತೆರೆದಿತ್ತು.
ಕಿರೀಟ ಬಂದು ನನ್ನ ತಲೆಯ ಮೇಲೆ ಕುಳಿತಾಗಲೇ ನನ್ನ ಆತ್ಮೀಯ, ನನ್ನ ಮಿತ್ರ, ನನ್ನ ಕೌರವನಿಗೆ ನಾನೇನಾದರೂ ಮಾಡಬೇಕು ಎನ್ನುವ ಉತ್ಸಾಹದಲ್ಲಿ ಯುದ್ಧರಂಗವನ್ನು ಪ್ರವೇಶಿಸಿದರೆ ಆಯಿತು, ಸ್ವಲ್ಪ ಹಿನ್ನಡೆ ಆದದ್ದು ಸತ್ಯ. ಯಾವ ಯುದ್ಧ ಕ್ಷೇತ್ರವನ್ನು ನಾನು ಪ್ರವೇಶಿಸಿದ ಆ ಕಾಲಕ್ಕೆ ಪಾರ್ಥನೇ ಎದುರಾಗಿ ಬಂದರೂ ಕೂಡ ಅವನನ್ನು ವಿರೋಧಿಸುವ, ಎದುರಿಸುವ ಶಕ್ತಿ, ಸಾಮರ್ಥ್ಯ ನನ್ನಲ್ಲಿ ಸಾಕಾಗಲಿಲ್ಲ. ಆಗಲಿಲ್ಲ ಅಂತಲ್ಲ, ಸಾಕಾಗಲಿಲ್ಲ. 16 ದಿವಸಗಳ ಯುದ್ಧವನ್ನು ಕಳೆದು ಸಂಜೆ ಪಾಳಯಕ್ಕೆ ಬಂದಾಗ ಸುಯೋಧನನಲ್ಲಿ ಆತ್ಮೀಯ ಮಾತುಕತೆ. ನನಗೆ ಸರಿಯಾದ ಒಬ್ಬ ಸಾರಥಿ ಬೇಕು, ನನಗೆ ಸರಿಯಾದ ಒಬ್ಬ ಸಾರಥಿಯನ್ನು ಕೊಟ್ಟೆ ಅಂತಾದರೆ ನಾಳೆ ಸೂರ್ಯಾಸ್ತದ ಒಳಗೆ ಅರ್ಜುನನ ಶಿರಸ್ಸನ್ನು ಧರಿತ್ರಿಯಲ್ಲಿ ಕೆಡುತ್ತೇನೆ. ಬೇಡಿಕೆ ಇಟ್ಟಿದ್ದೇನೆ, ಶಲ್ಯರೇ ಬೇಕು ಅಂತ. ಶಲ್ಯರೇ ಬೇಕು ಅಂತ ಯಾಕೆ ಕೇಳಿದರೆ, ಪರಶುರಾಮರಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವ ಆ ಕಾಲಕ್ಕೆ ಅವರಿಂದ ವರವನ್ನು ಪಡೆದಿದ್ದೇನೆ. ಮೊದಲು ಬಂದದ್ದು ಶಾಪ, ಕಲಿತಿದ್ದೆಲ್ಲ ಮರೆತು ಹೋಗಲಿ ಅಂತ. ನೀನು ಕ್ಷತ್ರಿಯನಿರಬೇಕು. ಅವರು ಕೇಳಿದ ಮಾತು ಸ್ಪಷ್ಟವಾಗಿತ್ತು, ನನ್ನ ಉತ್ತರವೂ ಅಷ್ಟೇ ಸ್ಪಷ್ಟವಾಗಿತ್ತು. ಗೊತ್ತಿಲ್ಲ ಗುರುಗಳೇ, ನಾನು ಸೂತ ಪಾಲಿತ ಪುತ್ರ, ನಾನು ಸೂತ ಪಾಲಿತ ಪುತ್ರ. ಮೂಲತಃ ನಾನು ಕ್ಷತ್ರಿಯನೋ, ಬ್ರಾಹ್ಮಣೋ, ವೈಶ್ಯನೋ, ಶೂದ್ರನೋ ಗೊತ್ತಿಲ್ಲ ಗುರುಗಳೇ ಅಂತ ಹೇಳಿದ್ದೇನೆ. ಏನು ಅನ್ನಿಸಿತೋ ಏನು, ವಜ್ರದುಂಬಿ ಬಂದು ನನ್ನ ತೊಡೆಯನ್ನು ಕೊರೆದ ಆ ಕಾಲಕ್ಕೆ, ಗುರುದಕ್ಷಿಣೆಯಾಗಿ ಗುರುಗಳು ನನ್ನ ತೊಡೆಯ ಮೇಲೆ ಮಲಗಿದ ಆ ಕಾಲಕ್ಕೆ, ನನ್ನ ದೇಹದ ರಕ್ತ ಅವರ ಬೆನ್ನನ್ನು ಸವರಿದ ಆ ಕಾಲಕ್ಕೆ ತಪೋನಿಷ್ಠರಾದಂತಹ ಪರಶುರಾಮರು ಎದ್ದು ನಿಂತು ನೀನು ಕ್ಷತ್ರಿಯನೇ ಇರಬೇಕು, ಹಿಡೀ ಶಾಪ, ನಾನು ಕ್ಷತ್ರಿಯರಿಗೆ ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಎನ್ನುವುದು ನನ್ನ ಧರ್ಮ ಎನ್ನುವುದಾಗಿ ಹೇಳಿದೆ. ಕಲಿತ ವಿದ್ಯೆಗಳು ಮರೆತು ಹೋಗಲಿ ಸಕಾಲದಲ್ಲಿ. ಒಮ್ಮೆ ಸಂತಸಗೊಂಡಿದ್ದೇನೆ, ಶಾಪವನ್ನು ಪಡೆದವನಾದರೂ. ನೀನು ಕ್ಷತ್ರಿಯನಿರಬೇಕು ಎನ್ನುವುದು ಪರಶುರಾಮರ ಬಾಯಲ್ಲಿ ಬಂತು ಅಂತಾದರೆ ಎಲ್ಲೋ ನಿಜ ಇದೆ ಅಂತ. ಏನನ್ನಿಸ್ತೋ ಏನು, ಕುರಿಶಾಪವನ್ನು ಕೊಟ್ಟರು. ಮಧ್ಯ ದೇಶಾಧಿಪತಿಯಾದ ಮಾದ್ರೇಶ ನಿನ್ನ ಸಾರಥಿ ಇರುವ ತನಕ ನಿನ್ನನ್ನು ಯುದ್ಧರಂಗದಲ್ಲಿ ಯಾರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ವಿಜೃಂಭಿಸ್ತೀಯ ಅಂತ ಹೇಳಿದರು. ಏನು ಮಾಡೋಣ, ಏನು ಮಾಡೋಣ? ವರ ಬರುವ ಕಾಲಕ್ಕೆ ವರವನ್ನು ಪಡೆಯಬೇಕು, ಗುರಿಶಾಪವನ್ನು ಪಡೆಯುವ ಕಾಲಕ್ಕೆ ಅದನ್ನು ಸ್ವೀಕರಿಸಬೇಕು, ಮಳೆ ಬರುವ ಕಾಲಕ್ಕೆ ಮಳೆಯನ್ನು ಸ್ವೀಕರಿಸಬೇಕು. ಯಾವುದನ್ನು ತಡೆಯುವ ಶಕ್ತಿ ನಮಗಿಲ್ಲ. ಒಪ್ಪಿಕೊಂಡಿದ್ದೇನೆ, ಗುರುಗಳ ಮಾತನ್ನು ಎಲ್ಲವೂ ಶಿರೋಧಾರ್ಯ ಅಂತ ಒಪ್ಪಿಕೊಂಡು ಈ ದಿನ ಸಾಯಂಕಾಲದಲ್ಲಿ ಕೌರವನಲ್ಲಿ ಕೇಳಿದ್ದು ನಾನು. ಸೂತತನವನ್ನು ಮಾಡಲಿಕ್ಕೆ ಶಲ್ಯನನ್ನ ಕರೆಸಿಕೊಳ್ಳಿ, ನನಗೆ ಅವನು ಸೂತನಾದರೆ ಸಾರಥಿತನವನ್ನು ಮಾಡಿದರೆ ಪಾಂಡವರ ಸೈನ್ಯವನ್ನು ಗೆಲ್ಲಿದು ವಿಜಯಲಕ್ಷ್ಮಿಯನ್ನು ಒದಗಿಸುತ್ತೇನೆ. ಇಲ್ಲಿ ಹಾಕ್ಬೋದು, ಇಲ್ಲಿ ಅರ್ಜುನನ ರಥವನ್ನು 7 ಕಿಲ್ಲಂತರಕ್ಕೆ ದೂರಕ್ಕೆ ತಂದಿದ್ದ. ಅರ್ಜುನನು ಕೂಡ ನನ್ನ ರಥವನ್ನು ಯೋಜನಾಂತರಕ್ಕೆ ದೂಡಿದ. ಅದರಿಂದ ಕೋಪಗೊಂಡು ನಾನು ಬಿಲ್ಲಂತರಕ್ಕೆ 7 ಬಿಲ್ಲಂತರಕ್ಕೆ ಅರ್ಜುನನ ರಥವನ್ನು ಹಿಮ್ಮೆಟ್ಟಿಸಿದ್ದು. ಆಗ ಆ ರಥದಲ್ಲಿ ಕುಳಿತಂತಹ ಸಾರಥಿಯಾದಂತಹ ಕೃಷ್ಣ ಬಲಿವೇಕರ್ಣ ಅಂತ ಉದ್ಗಾರ ಮಾಡಿದ್ದು. ಕೃಷ್ಣನ ಬಾಯಲ್ಲಿ ಉದ್ಗಾರವನ್ನ ಕೇಳಬೇಕು ಅಂತಾದ್ರೆ ಪುಣ್ಯ ಬೇಕು. ಹಾಗೆ ತಿರುಗಿ ನಿಂತಹ ಗಜಕೇತನನಾದಂತಹ ಹನುಮಂತ ಮುಖವನ್ನ ಕ್ಷೇತ್ರಕ್ಕೆ ತಿರುಗಿಸಿದ್ದಾನೆ, ಯುದ್ಧ ಕ್ಷೇತ್ರಕ್ಕೆ ತಿರುಗಿಸಿದ್ದಾನೆ.
ನನ್ನನ್ನು ಹಾಡಿ ಹೊಗಳಿದ್ದಾನೆ. ಮುಂದೇನಾಗ್ತದೆ ಅಂತ ಅಲ್ಲಿ ನೋಡೋಣ. ರಾಮ ರಾವಣರ ಯುದ್ಧವನ್ನು ನೋಡಿ ದ್ವಾಪರದಲ್ಲಿ ನಡೆಯುವಂತಹ ಯುದ್ಧವೇ ಅಲ್ಲ ಅಂತ ಹಿಮ್ಮುಖನಾಗಿ ತಿರುಗಿ ಕೂತಿದ್ದನೋ ಅರ್ಜುನನ ರಥದಲ್ಲಿ ಕಪಿಕೇತನ ಹನುಮಂತ ಅವನನ್ನು ಒಮ್ಮೆಲೆ ಹಿಂತಿರುಗಿ ನೋಡುವಂತೆ ಮಾಡಿದ್ದೇನೆ. ಅಷ್ಟು ಶರಾವಳಿಗಳ ಪ್ರಖರವಾದಂತಹ ಒಂದರ ಮೇಲೊಂದು ಎಂಬಂತೆ ಬಾಣವನ್ನು ಪ್ರಯೋಗಿಸುತ್ತಾ ಬೆನ್ನು ಹಾಕಿ ಕುಳಿತಂತಹ ಹನುಮಂತನನ್ನು ಇತ್ತ ತಿರುಗಿಸಿ ನೋಡುವಂತೆ ಮಾಡಿದ್ದೇನೆ. ಭೀಷ್ಮಾಚಾರ್ಯರಿಂದಲೂ ಆಗಿಲ್ಲ, ದ್ರೋಣಾಚಾರ್ಯರಿಂದಲೂ ಆಗಲಿಲ್ಲ. ಆ ಕೆಲಸವನ್ನು ಕರ್ಣ ಮಾಡಿದ್ದು. ಅದರ ಅಷ್ಟಕ್ಕೆ ಮುಗಿತು. ಯುದ್ಧ ನಿರ್ಣಯ ಆಗುವುದು ಜಯದಲ್ಲಿ, ಯುದ್ಧ ನಿರ್ಣಯ ಆಗುವುದು ಶರಣಾಗತಿಯಲ್ಲಿ, ಯುದ್ಧ ನಿರ್ಣಯ ಆಗುವುದು ಸೋಲು ಅಥವಾ ಗೆಲುವಿನ ಅಂತಿಮ ಹಂತದಲ್ಲಿ. ಅದಕ್ಕಾಗಿ ಪಾರ್ಥನನ್ನು ಎದುರಿಸುವ ಉದ್ದೇಶದಿಂದ ಬೆಳಗಿನ ಜಾವವೇ ನಾನು ಮಾಡಿದ್ದು, ಪ್ರತಿಜ್ಞೆಯನ್ನು ಮಾಡಿದ್ದು. ಇಂದು ಪಾರ್ಥನ ಕೊರಳನ್ನು ಕೆಡುವದ ನಂತರವೇ ನಾನು ಮಾನಿನಿಯರಿಂದ ಕಾಲನ್ನು ತೊಳೆಸಿಕೊಡುತ್ತೇನೆ, ರಣಕ್ಷೇತ್ರದಿಂದ ಹಿಂತಿರುಗುವುದಿಲ್ಲ ಅಂತ ಹೇಳಿದ್ದೇನೆ. ಆಗಬೇಕಲ್ಲ ಯುದ್ಧ. ಅದಕ್ಕಾಗಿ ಬತ್ತಳಿಕೆಯಲ್ಲಿರುವ ವಿವಿಧ ಬಾಣಗಳ ಜೊತೆಯಲ್ಲಿ ಒಳ್ಳೆಯ ಒಂದು ಅಸ್ತ್ರವನ್ನು ತೆಗಿತೇನೆ. ಈಗ ಪರಶುರಾಮರು ಕೊಟ್ಟಿದ್ದೀರಿಯಲ್ಲ, ಅದೇ ಉರಗಾಸ್ತ್ರ. ಉಗಿದನು ಉರಗಾಸ್ತ್ರವನು, ಉಗಿದನು ಉರಗಾಸ್ತ್ರವನು ಹೊಮ್ಮೋಡಿಯೊಳಗೆ ಹೊರಕೈಯ ಗಾಳಿಗೆ ಹೊಗೆಯ ಹೊದರಿನ ಹೊರಳಿ ಹಬ್ಬಿತು. ಉಗಿದನು ಉರಗಾಸ್ತ್ರವನು ಹೊಮ್ಮೋಡಿಯೊಳಗೆ ಹೊರಕೈಯ ಗಾಳಿಗೆ ಹೊಗೆಯ ಹೊದರಿನ ಹೊರಳಿ ಹಬ್ಬಿತು. ಊಡೆ ಕಿವಿಡುತ್ತ ಗಗನ ಗಮನದ ನಿಖಿಲ ಬಿಹಗಾಳಿಗಳು ಬೆಂದವು. ಗಾಢಗರಳದ ಸೊಗಡ ಸೋಗಿಗೆ ಕಂಠಣಿಸಿತು ಎರಡೊಟ್ಟು ಕಳವಳಿಸಿ. ಧನಸ್ಸಿಗೆ ಸಿಂಜಿನಿಯನ್ನು ಜೋಡಿಸುತ್ತಾ ಮಧ್ಯದಲ್ಲಿ ಬಾಣವನ್ನು ಪ್ರೇರಿಸುತ್ತಾ ಆಕರ್ಣಾಂತವಾಗಿ ಹಿಡಿದು ಎಳೆದು ನಿಂತಿದ್ದೇನೆ. ಇದು ಉರಗಾಸ್ತ್ರ. ಸರ್ಪಾಸ್ತ್ರವನ್ನು ಯಾವಾಗ ನಾನು ಪ್ರಯೋಗಕ್ಕೆ ಸಿದ್ಧನಾದೆನೋ, ಯಾವಾಗ ಆ ಬಾಣವನ್ನು ಬತ್ತಳಿಕೆಯಿಂದ ತೆಗೆದು ಸಿಂಜಿನಿಗೆ ಜೋಡಿಸಿ ಬಾಣ ಪ್ರಯೋಗಕ್ಕೆ ಸಿದ್ಧನಾದೆನೋ, ವಿಪರೀತಗಳ ಮೇಲೆ ವಿಪರೀತ, ವಿಪರೀತಗಳ ಮೇಲೆ ವಿಪರೀತ. ಆಕಾಶ ಗಗನದಲ್ಲಿ ಸಂಚರಿಸುವಂತಹ ಖಗ ಪಕ್ಷಿಗಳೆಲ್ಲ ಪಟಪಟನೆ 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 ಕೆಳಗೆ ಉದುರುತ್ತಾ ಇದೆ. ಗಾಢವಾದಂತಹ ವಿಷಾನಿಲದ ಮೋಡ ಸೂರ್ಯನನ್ನ ಸುತ್ತೂರಿದು ಕಪ್ಪಿಟ್ಟಿದೆ. ಪಾಂಡವ ಸೇನೆ ದಿಕ್ಕು ದೆಸೆ ಇಲ್ಲದೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡ್ತಾ ಇದೆ. ಅಶ್ವಸೈನ್ಯ ಕುದುರೆಗಳು ಗೀಳಿಡುತ್ತಿದೆ, ಆನೆಗಳು ಗೀಳಿಡುತ್ತಿದೆ. ವಿಶೇಷ ಒಂದು ಉಂಟಲ್ಲಿ, ಎದುರು ಪಕ್ಷದ ಸೈನ್ಯವನ್ನು ಈ ಬಾಣವನ್ನು ಸಿಂಜಿನಿಗೆ ಜೋಡಿಸಿದ ಆ ಕಾಲಕ್ಕೆ ನೋಡ್ತಾ ಇದ್ದರೆ ಸದಾ ಬೆಳ್ಳಗಿರುವಂತಹ ಪಾರ್ಥ. ಫಲ್ಗುಣ ಅಂತಲೇ ಅವನ ಹೆಸರು. ಹಾಲಿನ ರೀತಿಯಲ್ಲಿ ದೇಹವನ್ನು ಬೆಳ್ಳಗೆ ಇಟ್ಟು ಹೊಂದಿದಂತಹ ಪಾರ್ಥನು ಕಪ್ಪಿಟ್ಟಿದ್ದಾನೆ. ಬಾಣದ ಪ್ರಯೋಗದಿಂದ ಆದಂತಹ ಪರಿಣಾಮ. ಅವನ ಸಾರಥಿ ಕೃಷ್ಣ, ಕಪ್ಪು ಅಂತಲೇ ಅವನಿಗೆ ಹೆಸರು, ನೀಲಮೇಘ ಶ್ಯಾಮ. ಈ ಬಾಣವನ್ನು ಸಿಂಜಿನಿಗೆ ಜೋಡಿಸಿದ ಈ ಕಾಲದಲ್ಲಿ
ಸಂಪೂರ್ಣ ಬಿಳಿಚಿಕೊಂಡು ಬಿಟ್ಟಿದ್ದಾನೆ. ವಿರುದ್ಧ ವಿರುದ್ಧ ಎಲ್ಲವೂ ವೈರುಧ್ಯಗಳ ಸರಮಾಲೆಯೇ ಪಾಂಡವ ಪಕ್ಷಕ್ಕೆ ಕಾಣುತ್ತಾ ಇದ್ದೇನೆ. ಸರ್ಪಮುಖೀಶ್ವರ ಸರ್ಪಾಸ್ತ್ರ ಪರಶುರಾಮರಿಂದ ಕೊಡಲ್ಪಟ್ಟದ್ದು. ಪ್ರಯೋಗವನ್ನು ಮಾಡುವ ಆ ಕಾಲಕ್ಕೆ ಗಮನಿಸ್ತಾ ಇದ್ದೇನೆ, ಒಬ್ಬ ದೂತ ಆ ರಣಾಂಗಣದಿಂದ ಪಾಂಡವ ಪಾಳೆಯಕ್ಕೆ ಓಡಿದ್ದಾನೆ. ಓಡಿದವನು ಅದೇ ವೇಗದಲ್ಲಿ ಬಂದು ಪಾರ್ಥನ ಹತ್ತಿರ ಮಾತನಾಡುವುದನ್ನು ಗಮನಿಸಿದೆ. ವಿಷಯವನ್ನು ಅಲ್ಲಿ ಮುಟ್ಟಿಸಿದ್ದಾನೆ. ಕರ್ಣ ಪ್ರಯೋಗಕ್ಕೆ ಸಿದ್ಧವಾದ ಆ ಸರ್ಪಾಸ್ತ್ರ ಪಾಂಡವ ಸೇನೆಯನ್ನು ಸರ್ವನಾಶ ಮಾಡುವುದರಲ್ಲಿ ಸಂದೇಹ ಇಲ್ಲ ಎನ್ನುವುದು ಆ ಕಡೆಯಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪಾಳಯದಿಂದ ಹಿಂತಿರುಗಿ ಬಂದಂತಹ ದೂತನಾಡುವ ಮಾತುಗಳು ಅಲ್ಪ ಸ್ವಲ್ಪ ನನ್ನ ಕಿವಿಗೂ ಕೇಳ್ತಾ ಇದೆ. ದ್ರೌಪದಿ ವಿಷದ ಪಾತ್ರೆಯನ್ನು ಕೈಯಲ್ಲಿ ಹಿಡಿದು ಸಿದ್ಧಳಾಗಿದ್ದಾಳಂತೆ. ಅರ್ಜುನ ಬದುಕುವುದಿಲ್ಲ. ಅರ್ಜುನನಿಗೆ ಬಾಣ ತಾಗಿತು ಅಂತಾದ ಕೂಡಲೇ ಆ ವಿಷವನ್ನು ಸೇವಿಸಿ ನಾನು ಪತಿವ್ರತೆಯಾಗಿ ಸಾಯ್ತೇನೆ ಅಂತ. ಎಲ್ಲರಿಗೂ ಹಿರಿಯನಾದ ಧರ್ಮರಾಯ ತಾನು ಹೊತ್ತಂತಹ ಉತ್ತರೀಯದಲ್ಲಿಯೇ ಮುಸುಕನ್ನು ಹಾಕಿಕೊಂಡು ಕೈಯಲ್ಲಿ ಸಣ್ಣದಾದ ಖಡ್ಗವನ್ನು ಹಿಡಿದು ಎದೆಯ ಮೇಲೆ ಹೊಟ್ಟೆಯ ಮೇಲೆ ಹಿಡಿದು ನಿಂತು ಮಲಗಿದ್ದಾನಂತೆ. ಬಾಣ ಪ್ರಯೋಗ ಆದ ಕೂಡಲೇ ಪಾರ್ಥನಿಗಿಂತ ಮೊದಲು ನಾನು ಸಾಯ್ತೇನೆ ಅಂತ ಆ ಚೂರಿಯನ್ನು ಹೊರೆಯಿಂದ ತೆಗೆದು ಹಿಡಿದುಕೊಂಡಿದ್ದಾನಂತೆ. ಈ ಬಾಣದ ಮಹತ್ವಿಕೆ ಎಷ್ಟು, ಇದೆಲ್ಲದರ ಅರಿವು ನನಗಾಗ್ತಾ ಇದೆ. ಹಾಗಂತ ಈಗ ಪ್ರಯೋಗ ಮಾಡುವುದಾ? ಈ ಮಹತ್ವಿಕೆ ಬರೀ ಬಾಣದ್ದಲ್ಲ, ಕರ್ಣದ್ನಂತೂ ಇದೆ ಎನ್ನುವುದನ್ನು ಇವನಿಗೆ ತಿಳಿಸಬೇಕು. ಯಾಕೆ? ಪಾಂಡವ ಪಕ್ಷಕ್ಕೆ ನಾನು ಹೋಗ್ತೇನೆ, 1 ಅಕ್ಷೋಣಿ ಸೈನ್ಯವನ್ನು ಕೂಡಿಕೊಂಡು ಹೋಗ್ತೇನೆ ಅಂತ ಹೊರಟು ನಿಂತ ಮದ್ರಾಧಿಪತಿ ಶಲ್ಯ ಕೌರವರಾಯನ ಆತಿಥ್ಯದಿಂದ, ಅವನು ಕೊಡಲ್ಪಟ್ಟ ಆದರ ಆತಿಥ್ಯಗಳಿಂದ ಸಂತುಷ್ಟನಾಗಿ ಏನು ಬೇಕು ಅಂತ ಕೇಳಿದ್ದು. ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಸೇರಿಸಿಕೊಂಡಿದ್ದು. ಹೊರಟದ್ದು ಪಾಂಡವ ಪಕ್ಷಕ್ಕೆ, ಅನಿವಾರ್ಯವಾಗಿ ಬಂದು ಸೇರಿದ್ದು ನಮ್ಮ ಪಕ್ಷಕ್ಕೆ. ಆದ್ದರಿಂದ ಅವನನ್ನು ಮಾತಾಡಿಸಬೇಕು. ಬಾಣವನ್ನು ಬಿಡುವ ಮೊದಲು ಈ ಬಾಣದ ಬಗ್ಗೆ ಅವನಲ್ಲಿ ಕೇಳುತ್ತೇನೆ. ಏನು ಸಾರಥಿ? ಓ ಮಹಾರಥಿ ಕರ್ಣ. ಮಾತ್ರೇಶ. ಏನು ಸಾರಥಿ? ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಏನು ಸಾರಥಿ? ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಪಾರ್ಥನ ಮಾನಿನಿಗೆ ವೈಧವ್ಯ ದೀಕ್ಷಾ ವಿಧಿಯ ಕೊಡಲಹುದೇ? ಆನಲಮ್ಮುವರುಂಟೆ ನಿನಗಿದು ಸಾಲು ರಾಗವೇ? ಹೇಳು, ನಿನಗಿದು ಸಾಲು ರಾಗವೇ? ಹೇಳನಲು ರವಿಸೂನುವಿನ ರೌದ್ರಾಸ್ತ್ರವನು ಹೊಗಳಿದನು ಮಾದ್ರೇಶ. ಶಲ್ಯಭೂಪತಿಗಳೇ, ಕರ್ಣ, ಯುದ್ಧದ ವೈಖರಿಯನ್ನು ಗಮನಿಸ್ತಾ ಇದ್ದೀರಿ. ಆಶ್ಚರ್ಯನಾಗಿ ಸ್ತಂಭೀಭೂತನಾಗಿದ್ದೇನೆ. ನನಗೆ ಅರಿವಿಲ್ಲದಂತೆಯೇ ನನ್ನ ಹಿಡಿತವು ಮೀರಿ ಪ್ರಯೋಗವನ್ನು ಮಾಡುವ ಸ್ಥಿತಿಯೋ, ಅಥವಾ ನಾನು ಯೋಚಿಸಿದ್ದಕ್ಕಿಂತ ಭಿನ್ನವಾಗಿಯೋ ಅಥವಾ ಹೆಚ್ಚಿನದ್ದಾಗಿಯೋ ಕಡು ಮಳೆ ಬೆಂಕಿಯೇ ಮಳೆಯಾಗಿ ಕೆಳಗೆ ಬೀಳುತ್ತಿದೆಯೇನೋ ಅನ್ನುವಂತಹ ವಾತಾವರಣ. ನಿರೀಕ್ಷೆ ಇರಲಿಲ್ಲ. ನನ್ನಲ್ಲಿರುವ ಈ ಅಸ್ತ್ರ ಇಷ್ಟು ಕೆಲಸ ಮಾಡ್ತದೆ ಅಂತ ನನಗೂ ನಿರೀಕ್ಷೆ ಇರಲಿಲ್ಲ. ಪರಶುರಾಮನ ಪ್ರಭಾವವೋ ಅಥವಾ ಪರಶುರಾಮನ ಶಿಷ್ಯನಲ್ಲಿ ಅಡಗಿರುವಂತಹ ಶಕ್ತಿಯೋ
ಓ, ಈ ಬಾಣ ಅವರು ಕೊಟ್ಟಿದ್ದು. ಅವರು ಕೊಟ್ಟಿದ್ದು. ಹಾ. ನನ್ನ ಹೆಚ್ಚುಗಾರಿಕೆಯೋ ಹ್ಮ್. ಅಥವಾ ಪಾಂಡವ ಪಕ್ಷಕ್ಕೆ ನಾಶದ ಸಂಕೇತವು ಹಾ. ಗೊತ್ತಿಲ್ಲ. ಹ್ಮ್. ಪ್ರಯೋಗಕ್ಕೆ ಸಿದ್ಧನಾದೆ. ಹ್ಮ್. ಆದಂತಹ ಉತ್ಪಾತಗಳನ್ನು ನೋಡಿದರೆ ಹ್ಮ್. ನಿಮ್ಮಲ್ಲಿ ಒಂದೆರಡು ಮಾತನಾಡಿಯೇ ಈ ಬಾಣವನ್ನು ಬಿಡಬೇಕು ಅಂತ ಈಗಲೇ ಹಾ. ಅದಕ್ಕೆ ಕೇಳಿದ್ದು, ಏನು ಸಾರಥಿ ಈಸರಳು ಪಾಂಡವ ಸೇನೆಯನ್ನು ಗೆಲ್ಲಲಹುದೇ? ಹ್ಮ್. ಒಂದು ಪ್ರಶ್ನೆ. ಹ್ಮ್. ಅಲ್ಲ, ನಂಬಿಕೆ ಉಂಟು, ವಿಶ್ವಾಸ ಉಂಟು, ಹಾ. ಆದರೂ ಅಭಿಪ್ರಾಯ ಕೇಳ್ತಿದ್ದೆ. ಅಭಿಪ್ರಾಯ ಇರಬೇಕು ಅಷ್ಟೇ. ಹಾ. ಗೆಲ್ಲಲಹುದೇ ಅಂತ ಅನುಮಾನ ಇದ್ರೆ ಯಾಕೆ ತೊಡುವುದು? ಕೇಳಲಿಕ್ಕೆ ಇಲ್ಲ. ಹಾ. ಹಾ. ನಂಬಿಕೆ ಉಂಟು, ವಿಶ್ವಾಸ ಉಂಟು, ಹ್ಮ್. ಆದರೆ ಮಧ್ವೇಶರಲ್ಲಿ ಅವರ ಅಭಿಪ್ರಾಯ ಏನು? ಏನು? ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಲಹುದೇ? ಓ, ದ್ರೌಪದಿಗಲ್ಲ. ಮತ್ತೆ ಹೇಳುವುದರಲ್ಲಿ ಒಂದು ಉದ್ದೇಶ ಉಂಟು. ಏನದು? ಪಾರ್ಥನ ಮಾನಿನಿ ಸುಭದ್ರೆಗೆ. ಹಾ, ಅವಳನ್ನೇ ಕುರಿತಾಗಿ, ಹಾ, ಹಾ. ಅವಳಲ್ಲೇ ಲಕ್ಷ್ಯವಿಟ್ಟು ಹಾ. ಈ ಪ್ರಶ್ನೆಯನ್ನು ನಾನು ಕೇಳಿದ್ದೆ. ಹೌದಪ್ಪ, ದ್ರೌಪದಿ ವಿಧವೆ ಆಗ್ತಾಳೋ ಇಲ್ಲವೋ ಅನ್ನುವುದು ತಾರ್ಕಿಕವಾಗಿ ಚಿಂತೆ ಮಾಡಬೇಕಾದಂತೆ. ವರ್ಷಕ್ಕೆ ಒಬ್ಬರು ಪತಿಯನ್ನು ಅಂಗೀಕರಿಸಿ ಉಳಿದವರನ್ನು ಮೈದನರ ರೀತಿಯಲ್ಲೋ ಅಥವಾ ಸಹೋದರರ ರೀತಿಯಲ್ಲೋ, ಅರ್ಜುನನ ಹೊರತಾಗಿಯೂ 4 ಜನ ಗಂಡಂದಿರಿದ್ದಾರೆ. 1 ವರ್ಷಕ್ಕೆ ವೈದವ್ಯ ದೀಕ್ಷೆ ಬರಬಹುದು. ಹಾ. ಉಳಿದ 4 ವರ್ಷಗಳಲ್ಲಿ ಅವಳು ಪತಿವ್ರತೆಯಾಗಿಯೇ ಮುಂದುವರಿತಾಳೆ. ಪ್ರಶ್ನೆ ಅದಲ್ವೇ ಅಲ್ಲ. ಆದ್ದರಿಂದ ದ್ರೌಪದಿಯನ್ನು ಬದಿಗಿಟ್ಟಿದ್ದೆ. ಗೊತ್ತಾಯ್ತು. ಇನ್ನು ಸುಭದ್ರೆ, ಹ್ಮ್. ಸುಭದ್ರೆಯನ್ನೇ ಉದ್ದೇಶವಾಗಿ ಯಾಕೆ ಕೇಳಿದೆ ಅಂದರೆ, ಹ್ಮ್. ಸುಭದ್ರೆಗೆ ಒಬ್ಬ ಅಣ್ಣ ಇದ್ದಾನೆ. ಹ್ಮ್. ಸುಭದ್ರೆಗೆ ಒಬ್ಬ ಅಣ್ಣ ಇದ್ದಾನೆ. ಹೌದಪ್ಪ, ಶ್ರೀಕೃಷ್ಣ ಪರಮಾತ್ಮ ನನ್ನ ಕೆಲಸವನ್ನು ಮಾಡ್ತಾ ಅಲ್ಲಿ ಕೂತಿದ್ದಾನೆ. ಪಾರ್ಥನ ರಥದ ಸಾರಥಿಯಾಗಿ ಮುನ್ನಡೆಸ್ತಾ ಇದ್ದಾನೆ. ಹ್ಮ್. ತಂಗಿಗೆ ವೈದವ್ಯ ದೀಕ್ಷೆ ಬರ್ತದೆ ಅಂತಾದರೆ ಅಣ್ಣ ಸಾರಥಿತನವ ಮಾಡುವವ ಹ್ಮ್. ಏನಾದರೂ ಮಾಡಿಯಾನೋ ಎನ್ನುವುದು ಮತ್ತೊಂದು ಪ್ರಶ್ನೆ. ಅಥವಾ ಪ್ರಶ್ನೆ. ಬಿಡ್ತಾನೋ ಅಂತ 3ನೇ ಪ್ರಶ್ನೆ. ಹಾ. ಹಾ. ಇಷ್ಟೆಲ್ಲ ಆಯ್ತಲ್ಲ, ಇನ್ನೊಂದು ಪ್ರಶ್ನೆ ಉಂಟಾ? ನಿನಗಿದು ಸಾನುರಾಗ. ಹಾ. ಮಾದ್ರೇಶರೇ, ಆ. ನಿಮ್ಮ ತಂಗಿ ಮಾದ್ರಿ ಹ್ಮ್. ಪಾಂಡುರಾಜನ ಹೆಂಡತಿ. ಹೌದಪ್ಪ. ನಕುಲ ಸಹದೇವರು ಹ್ಮ್. ನಿಮ್ಮ ಅಳಿಯಂದಿರು. ಹೌದು. ಅತ್ತ ಕಡೆಗೆ ಪಯಣ ಬೆಳೆಸಿದವರು, ಇತ್ತ ಕಡೆಗಾಗಿ ಬಂದವರು. ಸಾಂದರ್ಭಿಕ ಪರಿಸ್ಥಿತಿ ಹಾಗೆ ಮಾಡಿ. ಹ್ಮ್. ಅತ್ತ ಇತ್ತ ಆಗಿ ಮನಸ್ಸು ಅತ್ತ ಇತ್ತ ಆಗಿದ್ರೆ ಈಗ ಈ ಪ್ರಶ್ನೆಗೆ ಉತ್ತರ ಎತ್ತ ಅಂತ. ಉತ್ತರ ಎತ್ತ. ಹ್ಮ್. ಅದನ್ನೊಂದು ಸ್ಪಷ್ಟಪಡಿಸಿ. ಹ್ಮ್. 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 ನಿನಗಿದು ಸಾನುರಾಗವೇ? ಹ್ಮ್. ಇಷ್ಟು ಪ್ರಶ್ನೆಗೆ ಉತ್ತರಿಸಿದರೆ ಹ್ಮ್. ಆ ಉತ್ತರ ನನ್ನ ಕರ್ಣಕ್ಕೆ ಬೀಳುವ ಮೊದಲು ಅಥವಾ ಬಿದ್ದ ತಕ್ಷಣದಲ್ಲಿ ಹ್ಮ್. ಬಾಣವನ್ನು ಪ್ರಯೋಗಿಸ್ತೇನೆ. ಹ್ಮ್. ವಿಷದ ಪ್ರಭಾವಳಿಯನ್ನೇ ನಿರ್ಮಿಸಿದಂತಹ ಬಾಣ, ಸರ್ಪಮುಖಿ ಶರ. ಬಹುಶಃ ಇಷ್ಟು ದಿನಗಳ ಕುರುಕ್ಷೇತ್ರ ಯುದ್ಧದಲ್ಲಿ ಇಂತಹ ಒಂದು ಪ್ರಯೋಗ ನಡೆದಿರಲಿಕ್ಕಿಲ್ಲ. 10 ದಿನಗಳು ನಾನು ಬರಲಿಲ್ಲ, ಹ್ಮ್. 5 ದಿನಗಳು ನಾನು ತಪ್ಪಲಿಲ್ಲ, ಹ್ಮ್. ಆ ದಿನಗಳಲ್ಲಿ ಆಗಲಿಲ್ಲ. ಅದಕ್ಕಿಂತ ಆಶ್ಚರ್ಯ ಆಗುವುದೇನು ಗೊತ್ತಾ? ಒಂದು ಬಾಣವನ್ನು ಪ್ರಯೋಗಿಸುವ ಸಂದರ್ಭದಲ್ಲಿ ರಥಿಕನೊಬ್ಬ ಸಾರಥಿಯನ್ನು ಕೇಳುವುದುಂಟಲ್ಲ, ಅದು ಮತ್ತಷ್ಟು ಆಶ್ಚರ್ಯ ತರ್ತಾ ಇರುವುದು ಈ ಶಲ್ಯ. ಅಲ್ಲ, ಬಾಂಧವ್ಯ ಅಷ್ಟು ಬೇಕು. ಆಗಲಿ, ತೊಂದರೆ ಏನಲ್ಲ. ಬಾಣ ಕೊಡುತ್ತಿರುವಂತಹ ಪರಿಸ್ಥಿತಿಯನ್ನು ನೋಡಿದಾಗ ಮೊದಲು ಅನಿಸುವುದೇನು ಗೊತ್ತಾ? ಇನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಆ ನಂತರ ಕೊಡುವ, ಮೊದಲು ನಮ್ಮ ಕರ್ಣನಿಗೆ ಒಂದು ಪ್ರಶಂಸೆ ಮಾಡುವ. ಅಂದ್ರೆ ಲೇಸ ಮಾಡಿದೆ ಕರ್ಣ. ಲೇಸು ಮಾಡಿದೆ ಕರ್ಣ, ಲೇಸು ಮಾಡಿದೆ ಕರ್ಣ, ಕೌರವನು ಈ ಸುದಿನ ಸಾಕಿದ ಫಲವ ನೀನೈಸಲೇ, ತೋರಿದವನೀ ನೃಪಸೈನ್ಯ ಶರಧಿಯಲಿ ಈ
ಕಾಳೆಗವಾದುದು ಈ ಕಟ್ಟಾಸುರದ ಸರಳಲ್ಲಿ ಗುಪ್ತವಾಸವಾದುದು ಈ ಸುಕಾಳೆಗವಾದುದು ಈ ಕಟ್ಟಾಸುರದ ಸರಳಲ್ಲಿ ಗುಪ್ತವಾಸವಾದುದು ಕೂತುರೆಂದನು ಶಲ್ಯನು ಇನಸುತನ ಕೂತುರೆ ಕರ್ಣ ಕೂತುರೆ ಶಹಬಾಸ್. ಆ ಕಡೆ ಸಾರಥಿಯದ್ದಾಯಿತು, ಇನ್ನು ನಮ್ಮ ಕಡೆ ಸಾರಥಿಯು ಹೊಗಳಿದ್ದು ಆಯಿತು. ಇಂತಹ ಒಂದು ಅದ್ಭುತವಾದ ಶರ ನಿನ್ನ ಬಳಿ ಇಷ್ಟು ದಿವಸ ಇತ್ತೇ ಎನ್ನುವುದೇ ಒಂದು ಆಶ್ಚರ್ಯಕರವಾದ. ಅಂದರೆ ಮತ್ತೆ ಇಷ್ಟು ದಿವಸ ಅದನ್ನ ಪ್ರಯೋಗ ಮಾಡದೆ ಇಟ್ಟುಕೊಂಡಿದ್ಯಾಕೆ ಎನ್ನುವುದು ಮತ್ತೊಂದು ಆಶ್ಚರ್ಯ. ಶಲ್ಯರೇ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಹಾ, ಇವತ್ತು ಕೂಡಿ ಬಂದಿದೆ. ಶಲ್ಯರ ಸಾರಥ್ಯದಲ್ಲಿ ಈ ಬಾಣ ಪ್ರಯೋಗ ಆಗಬೇಕು. ಕರ್ಣನ ಕೈಗೆ ಆ ಶರ ಸಂಧಾನ ಆಗಿದೆ. ಲೇಸ ಮಾಡಿದ್ದೆ, ಹೌದಲ್ಲ? ಪರೀಕ್ಷಾ ರಂಗದಲ್ಲಿ ನೀನು ಪ್ರವೇಶ ಮಾಡಿದ್ದೆ. ಹಾಂ, ಅರ್ಜುನನಿಗೆ ಸಮನಾಗಿ ನಿಲ್ಲಬಲ್ಲಂಥವರು ಯಾರಿದ್ದಾರೆ ಅಂತ ಕೃಪಾಚಾರ್ಯರು ಉದ್ಘೋಷಣೆ ಮಾಡಿದಾಗ ಅರ್ಜುನನನ್ನು ಮೀರಿಸುವ ಸಾಮರ್ಥ್ಯ ನನ್ನಲ್ಲೂ ಉಂಟು ಅಂತ ರಣರಂಗಕ್ಕೆ ಬಂದವು. ಪರೀಕ್ಷಾ ರಂಗಕ್ಕೆ ಬಂದವು. ಆ ದಿನ ನಿನಗೆ ಅಂಗಾಧಿಪತಿ ಅಂತ ಪಟ್ಟ ಕಟ್ಟಿದಂತಹ ದುರ್ಯೋಧನ. ಹಾಂ, ಅಲ್ಲಿಂದ ಈ ಕ್ಷಣದವರೆಗೂ ಹಾಂ, ಸ್ನೇಹಿತನಾಗಿಯೋ ಅಥವಾ ಅರ್ಜುನನಿಗೊಬ್ಬ ಪ್ರತಿಸ್ಪರ್ಧಿಯಾಗಿಯೋ ನಿನ್ನನ್ನು ಸಾಕಿದ, ಸಲಹಿದ, ಕಾಪಾಡಿದ ಆತ್ಮೀಯತೆಯಿಂದನೇ ನೆನೆಸಿಕೊಂಡ. ಕೌರವನ ಮನದಿಂಗಿತವನ್ನು ತಾನೇ ತಾನಾಗಿ ಅರಿತುಕೊಂಡು ಅವನಿಗೆ ಏನು ಬೇಕು ಏನು ಬೇಡ ಎಲ್ಲವುದನ್ನು ಗಮನಿಸುತ್ತಾ ನಾಮಕಾವಸ್ಥೆಗೆ ಅಂಗದೇಶಾಧಿಪತಿ ಇರುವುದು ಹಸ್ತಿನಾವತಿ. ಕೌರವನಿಗೆ ಏನು ಬೇಕು ಏನು ಬೇಡ ಅವನ ಮನಸ್ಸಿನ ಇಂಗಿತವನ್ನು ಅರಿತುಕೊಂಡು ಕೆಲಸ ನಿರ್ವಹಿಸುವುದು ಕರ್ಣ. ಪರಸ್ಪರ ಸ್ನೇಹ ಭಾವದಿಂದನೇ ಬೆಳೆದವರು ಆಪ್ತ ಮಿತ್ರರು. ಆ ದುರ್ಯೋಧನನಿಗೆ ನೀನಿವತ್ತು ಒಳ್ಳೆಯದು ಪ್ರತ್ಯುಪಕಾರ ಮಾಡ್ತಾ ಇದ್ದಿ ಈ ಸರಳ ಪ್ರಯೋಗದಿಂದ. ಬಹುಶಃ ನಾಳೆಯಿಂದ ಯುದ್ಧ ಇರಲಿಕ್ಕಿಲ್ಲ. ಅಲ್ಲ, ನಿರ್ಣಯ ಬಾಣ ಪ್ರಯೋಗ ಮಾಡಿದ ಮರುಕ್ಷಣದಲ್ಲೇ ಪಾಂಡವ ಸೇನೆ ಎನ್ನುವುದು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನನನ್ನು ಹೊರತುಪಡಿಸಿದರೆ ಪಾಂಡವ ಸೇನೆ ಉಳಿಯುವುದಿಲ್ಲ. ಒಬ್ಬ ಪಾಂಡವನನ್ನು ಮರಣಿಸಿದರೆ ಅಥವಾ ಹತ್ಯೆಗೀಡಾದರೆ ಯುದ್ಧವೇ ನಿಂತು ಹೋಗ್ತದೆ. ಕೌರವನ ಪಟ್ಟ ಶತ ಸಿದ್ಧವಾಗ್ತದೆ. ನಿರ್ಣಯವೇ ಹಾಗಲ್ವ? ಒಬ್ಬ ಪಾಂಡವ ಹೋದರೂ ಪಟ್ಟಾಭಿಷೇಕ ಮತ್ತೆ ಕೌರವನಿಗೆ. ಅರ್ಜುನ ಹೋದರೆ ಈ ಬಾಣದಿಂದ. ಈಗ ನಿನ್ನ ಪ್ರಶ್ನೆಗೆ ಬರ್ತೇನೆ. ಏನು ಸಾರಥಿ ಈ ಸರಳು ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಅಲ್ಲ, ಉದ್ದೇಶ ಇರುವುದಿಲ್ಲ ಎರಡೇ, ಒಂದು ಕೌರವ ಸೇನೆ, ಒಂದು ಪಾಂಡವ ಸೇನೆ. ಮತ್ತೆ ಹೂಡಿದಾಗ ಪಾಂಡವ ಸೇನೆಯನ್ನು ಗೆಲ್ಲಬೇಕು, ಮತ್ತೆ ಇನ್ನೆಲ್ಲೋ ದೂರದಲ್ಲಿರುವ ಸೇನೆಯನ್ನಲ್ಲ. ಪಾಂಡವ ಸೇನೆಯನ್ನು ಗೆಲ್ಲಬಹುದೇ? ಅನುಮಾನ ಬೇಡ. ನಿನ್ನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಕೂಡ. ಯಾವುದೇ ರೀತಿಯ ಅನುಮಾನ ಇಲ್ಲ. ಗೆಲ್ಲಬಹುದು. ಪಾಂಡವ ಸೇನೆಯನ್ನು ಗೆಲ್ಲಬಹುದು. ಹೌದು. ಪಾರ್ಥನ ಮಾನಿನಿಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ? ನನಗೆ ಬರಬಹುದಾದ ಗೊಂದಲಗಳಿಗೆ ಮೊದಲೇ ಉತ್ತರ ಕೊಟ್ಟಿದ್ದೀನಿ. ಇದು ದ್ರೌಪದಿಯ ಉದ್ದೇಶಿಸಿದ್ದಲ್ಲ, ಖಂಡಿತ ಸುಭದ್ರೆಯನ್ನು ಉದ್ದೇಶಿಸಿ ಹೇಳಿದ್ದು. ಹೌದು. ಒಂದು ಕಾಲದಲ್ಲಿ ಕೌರವನಿಗೆ ಹೆಣ್ಣು ನೋಡುವುದಕ್ಕೆ ಅಂತ ದ್ವಾರಕೆಗೆ ಮಾತುಕತೆಗೆ ಹೋಗಿದ್ರು. ಈ ಸುಭದ್ರೆಯನ್ನ ಕೌರವನಿಗೆ ಮದುವೆ ಮಾಡಬೇಕು, ಬಲರಾಮನ ಇಂಗಿತ. ಅದೇ ರೀತಿಯಲ್ಲಿ ದ್ರೌಪದಿಯ ಸ್ವಯಂವರಕ್ಕೂ ಕೌರವ ಹೋದವು. ಇಬ್ಬರಿಗೂ ಕೌರವನೊಂದಿಗೆ ವೈವಾಹಿಕ ದೀಕ್ಷೆಯನ್ನು ಕೊಡಬೇಕಾಗಿತ್ತು. ಕೆಲವು ಸಂದರ್ಭದಲ್ಲಿ ನೀನು ಭಾಗವಹಿಸಿದವನೇ, ಬಂದಿದ್ದೇನೆ. ಈಗ ಆ ಕೌರವನಿಗೆ ಆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದೇ ಅಂತ ಕೇಳುವ ಪ್ರಶ್ನೆಯ ಮೂಲಕ ಆ ವಿವಾಹ ದೀಕ್ಷೆ ತಪ್ಪಿ ಹೋಗಿದ್ದಕ್ಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಅವನ ಶಹಬಾಸ್ ಅಂತ ಹೇಳಿದ್ದು ಇದಕ್ಕೂ ಕೂಡ ಆಪ್ತ ಮಿತ್ರನಾದ ಕರ್ಣನೇ ಮುಂದುವರಿಯಬೇಕು ಅಂತ ಪ್ರಶ್ನೆಯ ಆಳಕ್ಕೆ ಹೋದರೆ
ಈ ಬಾಣದ ಪ್ರತಿಕ್ರಿಯೆ ಹೇಗುಂಟು ಆ, ಅಷ್ಟೇ ತೀಕ್ಷ್ಣವಾದಂತಹ ಉತ್ತರವೂ ಈ ಪ್ರಶ್ನೆಯ ಒಳಗಿದೆ ಅಂತ. ಹ್ಮ್ ಇರಲಿ, ಅನುಮಾನ ಬೇಡ. ಹಾ ದ್ರೌಪದಿಗೋ ಸುಭದ್ರೆಗೋ, ದ್ರೌಪದಿಗೆ ಭಾಗಶಃವೋ ಸುಭದ್ರೆಗೆ ಪೂರ್ಣ ಪ್ರಮಾಣದಲ್ಲಿ ಆ. ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದು. ಹ್ಮ್ ಆನಲಂಬುವರುಂಟೆ, ಆ, ಅದನ್ನು ಕೃಷ್ಣನೋ ವಿರೋಧಿಸ್ತಾರೆ. ಅರ್ಜುನನೋ ಇನ್ಯಾರೋ ಆ, ತಡಿಲಿಕ್ಕಿದ್ದಾರಾ? ಖಂಡಿತವಾಗಿ ಹೇಳ್ತೀನಿ, ಹ್ಮ್ ಕಪ್ಪಿಟ್ಟ ಅರ್ಜುನ ಆಗಲಿ, ಬಿಳಿಚಿಗೊಂಡಂತಹ ಕೃಷ್ಣನಾಗಲಿ, ಹ್ಮ್ 3 ಕೋಟಿ ದೇವತೆಗಳು ಬಂದರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಪ್ರಖರತೆಯನ್ನು ಬಾಣ ಸೂಸ್ತಾ ಇದೆ. ಆ, ಆನಲಂಬುವರಿಲ್ಲ. ಇನ್ನುಳಿದಿದ್ದು ಕೊನೆಯ ಪ್ರಶ್ನೆ. ಕೌರವರ ನಿನಗೆ ಇದು ಸಾನುರಾಗವೇ? ನಿನಗಿದು ಸಾನುರಾಗವೇ? ಅನುಮಾನವೇ ಬೇಡ, ಹ್ಮ್ ನನಗಿದು ಸಾನುರಾಗವೇ. ಇಷ್ಟು ಹೇಳಿದ ಮೇಲೆ ನಾನು ಇನ್ನು ತಡ ಮಾಡ್ಲಿಕ್ಕೂ ಒಂದು ಸಮಸ್ಯೆ ಉಂಟು. ನೀನು ಬಾಣವನ್ನು ಗುರಿ ಇಟ್ಟಿದ್ದಿ, ಇಟ್ಟಾಗಿದೆ, ಸಿಂಜಿನಿಗೆ ಹೂಡಿಯಾಗಿದೆ. ಆಗಿದೆ. ಗುರಿಯ ಲಕ್ಷ್ಯ ಯಾವುದು? ನಾನು ಪ್ರತಿಜ್ಞೆ ಮಾಡಿದ್ದೆ ಅರ್ಜುನನ ಕೊರಳು. ಕೊರಳಿಗೆ ಹಾ ಬಾಣ ಸರಿ ಉಂಟು, ಹಾ ಆಯ್ತಿದು ಸರಳು. ಆಯ್ತಿದು ಸರಡು ಒಳ್ಳಿತೈ ಕುರುರಾಯನಭ್ಯುದಯ ಪ್ರಪಂಚ ವಿದಾಯಿತೌ ಸಂಧಾನ ಒಡಬಡದೆನ್ನ ಚಿತ್ತದಲ್ಲಿ ಆಯಿತಿದು ಸರಳು ಒಳ್ಳಿತೈ ಕುರುರಾಯನಭ್ಯುದಯ ಪ್ರಪಂಚ ವಿದಾಯಿತೌ ಸಂಧಾನ ಒಡಬಡದೆನ್ನ ಚಿತ್ತದಲ್ಲಿ ಸಾಯಕವನೀ ತಿರುಗಿ ತೊಡು ನಿರ್ದಾಯದಲ್ಲಿ ನೆಲಹವುದಲ ರಾಧೇಯ ಎಂದನು ಶಲ್ಯನವನೀಪಾಲ ಕೇಳೆಂದ. ಕರ್ಣಭೂಪತಿ ಮಾದ್ರೇಶ, ಇಂತಹ 4 ಪ್ರಶ್ನೆಗಳನ್ನು ಕೇಳಬೇಕು ಅಂತ ನಿನಗೆ ಬುದ್ಧಿಗೆ ಪ್ರಚೋದನೆ ಕೊಟ್ಟ ಭಗವಂತನಿಗೆ ನಮಸ್ಕರಿಸಬೇಕು. ಅದಕ್ಕೆ ಹೇಳುದು ಕಾಲ ಪ್ರಚೋದಿತರು ನಾವು. ಪ್ರಶ್ನೆಯನ್ನು ಕೇಳದೆ ಬಾಣವನ್ನು ಪ್ರಯೋಗಿಸಿದ್ದಾರೆ, ಇಷ್ಟೊತ್ತಿಗೆ ಕೆಲಸ ಮುಗಿದೋಗಿರೋದು. ಕೆಲಸ ಹಾಳಾಗಿ ಹೋಗ್ತಾ ಇತ್ತು. ಆ, ಹಾ, ಕೊರಳಿಗೆ ಹಿಡಿದಿದ್ದಿ ಗುರಿಯನ್ನು. ಅಲ್ಲ, ನನ್ನ ಉದ್ದೇಶವೇ ಅದು. ಅರ್ಜುನನ ಕೊರಳನ್ನು ಕತ್ತರಿಸಿ ಕೆಡುತ್ತೇನೆ ಧರಿತ್ರಿಯಲ್ಲಿ ಅಂತ. ಏನಾಗ್ತದೆ ಗೊತ್ತಾ? ಆ, ಕೊರಳಿಗೆ ಹಿಡಿದರೆ ಆ, ಅದೊಂದು ಕ್ರಮ ಉಂಟು. ಹ್ಮ್ ಸಾರಥಿಯಾದವನಿಗೆ ಆ, ರಥಿಕನ ಒಪ್ಪಿಗೆಯನ್ನು ಪಡೆಯದೆಯೇ ಆ, ರಥವನ್ನು 6-7 ಅಂಗುಲಗಳಷ್ಟು ಕೆಳಗಿಳಿಸುವುದು, ಆ, 6-7 ಅಂಗುಲಗಳಷ್ಟು ಮೇಲಕ್ಕೆತ್ತುವುದು, ಆ, ಅಲ್ಲ ಎಡಕ್ಕೋ ಬಲಕ್ಕೋ ಹ್ಮ್ ಬಾಣವನ್ನು ಎದುರಾಳಿ ಪ್ರಯೋಗಿಸಿದ ಮೇಲೆ ಹ್ಮ್ ಕ್ಷಣ ಮಾತ್ರದಲ್ಲಿ ಬದಲಾವಣೆ ಮಾಡಿ ಆ, ಗುರಿಯನ್ನು ಬದಲಿಸುವಂತಹದ್ದು ಅಲ್ಲ, ಗುರಿಯನ್ನು ತಪ್ಪಿಸುವಂತಹದ್ದು ಆ. ಚಾಕಚಕ್ಯತೆ ಸಮರ್ಥ ಸಾರಥಿಯಾದವನಿಗೆ ಇರ್ತದೆ. ಮಾದ್ರೇಶರೇ, ಆ ಅಶ್ವಹೃದಯ ರಥಕಲ್ಪ ಎನ್ನುವ ವಿದ್ಯೆಗಳನ್ನು ಬಲ್ಲಂತಹ ಮಹಾತ್ವಿಕೆಯನ್ನು ಪಡೆದಂತಹ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಕೂತಿದ್ದಾರೆ. ಅರ್ಜುನನ ಸಾರಥಿ. ಹಾ, ಅವನನ್ನು ಎದುರಿಸಲಿಕ್ಕೆ ನನಗೆ ಸಮರ್ಥರಾದವರು ಯಾರು ಅಂತ ಯೋಚಿಸಿದರೆ ಅದೇ ಅಶ್ವಹೃದಯ ರಥಕಲ್ಪವನ್ನು ಬಲ್ಲಂತಹ ಮಾದ್ರೇಶರು ಬೇಕು ಅಂತ ನಾನು ಬೇಡಿಕೆಯನ್ನು ಇಟ್ಟಿದ್ದು. ಆ ಅಶ್ವಹೃದಯ ರಥಕಲ್ಪವನ್ನು ತಿಳಿದಂಥವನಾಗಿ ಆ ಸೂಕ್ಷ್ಮವನ್ನು ನಿನಗೆ ಹೇಳುವ ಅವಕಾಶ ನಿನ್ನ ಪ್ರಶ್ನೆಗಳ ಮೂಲಕ ಒದಗಿ ಬಂತಲ್ಲ ಅಲ್ವಾ? ಹಾಗಾಗಿ ಹೇಳಿದ್ದು. ಕೊರಳಿಗೆ ಹಿಡಿದರೆ 6 ಅಂಗುಲ ರಥವನ್ನು ಕೃಷ್ಣ ಕೆಳಗೆ ತಗ್ಗಿಸಿದರೆ ಶರ ಹೋಗಿ ಮಕುಟಕ್ಕೆ ತಾಗುತ್ತದೆ. ಅಲ್ಲ, ಅರ್ಜುನನ ಕಿರೀಟ ಅಂತ ನಾಮಾಂಕಿತ ಉಂಟು. ಕಿರೀಟಿ ಅಂತ ಹೆಸರು. ಕಿರೀಟ ಕೆಳಗೆ ಬಿದ್ದರೆ
ಏನು ಪ್ರಯೋಜನ? ಕೌರವನಿಗೆ ಸಿಂಹಾಸನ ಅಂತ ಇಲ್ಲ. ಒಂದು ಬಾಣ ಅದ್ಭುತವಾಗಿದ್ದು ಇಷ್ಟೊಂದು ಪ್ರಖರವಾಗಿರ್ತಕ್ಕಂತಹದ್ದು ನಷ್ಟವಾಗಿ ಹೋಗ್ತದೆ. ಮತ್ತೆ ಇನ್ನೊಂದು ಬಾಣ ನಿನ್ನ ಬತ್ತಳಿಕೆಯಲ್ಲಿ ಇದೆ ಅನ್ನೋದ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಕೊರಳಿಗೆ ಹಿಡಿದರೆ ಮಕುಟಕ್ಕೆ ತಾಗುವುದು. ಅದಕ್ಕಾಗಿ ಒಂದು ಸಣ್ಣ ಬದಲಾವಣೆ ಮಾಡು. ನಾನು ರಥವನ್ನ ಇಲ್ಲಿಯೇ ನಿಲ್ಲಿಸ್ಕೊಳ್ತೇನೆ. ಬಿಲ್ಲನ್ನು ನೀನು ಅಲುಗಾಡಿಸುವುದು ಬೇಡ. ನೀನು ಬದಲಾವಣೆ ಮಾಡುವುದು ಬೇಡ. ನಿಂತ ಜಾಗವನ್ನು ಬಾಣದ ಗುರಿ ಏನಿಟ್ಟಿದ್ದಿ ಕೊರಳಿಗೆ 6 ಅಂಗುಲ ಕೆಳಗೆ ತೆಗೆಸು, ಎದೆಗೆ ಗುರಿ. ಶರವನ್ನ 6 ಅಂಗುಲ ತಗ್ಗಿಸಿ ಕೆಳಗೆ ಮತ್ತೆ ಹೂಡಬೇಕು. ಉರಕಾಗಿ ಬೆಸಸಿದರೆ ಒಂದು ವೇಳೆ ಕೃಷ್ಣ 6 ಅಂಗುಲ ರಥವನ್ನ ಕೆಳಗೆ ತಗ್ಗಿಸಿದರೆ ಬಾಣ ಹೋಗಿ ಕೊರಳಿಗೆ ತಾಗ್ತದೆ. ಅರ್ಜುನನ 6 ಅಂಗುಲ ಎತ್ತಿದರೂ ಉರವನ್ನು ತೆಗೀತದೆ. ಯಾವುದೇ ಬದಲಾವಣೆಗೆ ಅವಕಾಶ ಇಲ್ಲ. ಅರ್ಜುನನ ಸರ್ವನಾಶ ಈ ಬಾಣದಿಂದ ಹಾಗೇ ಆಗ್ತದೆ. ಶಲ್ಯ ಭೂಪತಿಗಳೇ, ಪಾಂಡವರನ್ನು ಗೆಲ್ಲಬಹುದು, ಸುಭದ್ರೆಗೆ ವೈದವ್ಯ ದೀಕ್ಷಾ ವಿಧಿಯ ಕೊಡಬಹುದು, ತಡೆಯುವವರಿಲ್ಲ. ನನ್ನ ಸಮ್ಮತಿಯೂ ಉಂಟು. ಈ ಬದಲಾವಣೆಯನ್ನು ಮಾಡು. 6 ಅಂಗುಲ ಕೆಳಗೆ ಗುರಿಯಿಡು, ಪ್ರಯೋಗಿಸು. ಶಲ್ಯ ಭೂಪತಿಗಳೇ, ಏನು ಮಾಡಬೇಕು? ಬಾಣವನ್ನ ಮರಳಿ ತೊಡಬೇಕು. ತೊಡು. ಆಹಾ ಕೇಳುವುದಕ್ಕೆ ಎಷ್ಟು ಸಂಭ್ರಮ ಅನಿಸುತ್ತದೆ. ಮತ್ತ್ಯಾಕೆ ತಡ? ನಮ್ಮದು ಒಂದು ಶರಸಂಧಾನ. ಒಂದು ಶರಸಂಧಾನ ನಾಲಿಗೆಯೊಂದು ನಮ್ಮಳಿ, ಕುಟಿಲ ವಿದ್ಯವನೆಂದು ಕಂಡೆ ಶಲ್ಯ. ನಾವಡಿಯಿಡೆವು ಅಧರ್ಮದಲ್ಲಿ, ನಾವು ಅಡಿಯಿಡೆವು ಅಧರ್ಮದಲ್ಲಿ. ಇಂದು ಹೂಡಿದ ಶರವನಿಳುಹುವುದು ಅಂದವೇ ನೀನರಿಯೇ ಹೆರಸಾರೆಂದು ತಿರುವಿನೊಳಂಬನೊದೆದನು ಕರ್ಣ ಬೊಬ್ಬಿಡುತ್ತ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ಚಿವುಟುವುದು ಅಂತ ಗಾದೆ ಇದೆ. ಇದು ಅದೇ ಕ್ರಮ. ಏನಾಯಿತು? ಶಲ್ಯ ಭೂಪತಿಗಳೇ, ರಾಧೇಯ, ಪಾಂಡುರಾಜನ ಕಾಲದಲ್ಲಿ ಸಾರಥ್ಯವನ್ನು ಮಾಡಿದವರು ನೀವು. ಪಾಂಡುರಾಜನ ದಿಗ್ವಿಜಯಕ್ಕೆ ಕಾರಣಕರ್ತರು ನೀವು. ಹೌದಪ್ಪ. ಸಕಾಲಕ್ಕೆ ಬೇಕಾದಾಗ ಯುದ್ಧವನ್ನು ಕೈಗೊಂಡವರು ನೀವು. ಯುದ್ಧವನ್ನು ಮಾಡಬಲ್ಲವರು, ಸಾರಥಿತನವನ್ನು ಮಾಡಬಲ್ಲವರು. ಆದರೆ ನಿಮ್ಮ ತಿಳುವಳಿಕೆಗೆ, ನಿಮ್ಮ ಗಮನಕ್ಕೆ ಬಾರದ ವಿಷಯವೇ ಯಾವುದು? ಕ್ಷತ್ರಿಯ ಅನಿಸಿಕೊಂಡವನು ಒಂದು ಬಾರಿ ಶರವನ್ನ ಸಿಂಜಿನಿಗೆ ಜೋಡಿಸಿದ ಮೇಲೆ ಅದನ್ನು ಇಡುವ ಕ್ರಮ ಇದೆ. ಅದು ಯಾವ? ಕ್ಷತ್ರಿಯನಾದವನು ಧನಸ್ಸಿಗೆ ಬಾಣವನ್ನು ಜೋಡಿಸಿದ ಕ್ಷಣವೇ ಅದನ್ನು ಇಳುಹಿದರೆ ಗರ್ಭಪಾತವನ್ನು ಮಾಡಿಸಿದಷ್ಟು ಹೇಯ ಕೃತ್ಯವನ್ನು ಮಾಡಿದ ಹಾಗೆ. ಅದರಿಂದ ಕ್ಷತ್ರಿಯ ಅನಿಸಿಕೊಂಡವನು ಕರ್ಣ ಬಾಣವನ್ನು ಇಟ್ಟು ಗುರಿಯನ್ನು ಜೋಡಿಸಿದ ಮೇಲೆ ಇದು ಸರಿಯಾಗಲಿಲ್ಲ, ಅರ್ಧ ಅಡಿ ಕೆಳಗೆ, ಇದು ತಪ್ಪಾಯಿತು, 1.5 ಅಡಿ ಮೇಲೆ, ಏನು ಆಟವೇ ಶಲ್ಯ. ಕರ್ಣ, ರಾಮಾಯಣದ ಕಥೆಯನ್ನು ನೀನು ಕೇಳಿದ್ದಿ. ಹೆಚ್ಚು ವಿಳಂಬಿಸುವುದು ಬೇಡ. ರಾಮನು ಕೂಡ ಇಟ್ಟ ಗುರಿಯನ್ನು ಬದಲಿಸಿ ಬಾಣವನ್ನು ಪ್ರಯೋಗ ಮಾಡಿದ ಇತಿಹಾಸ ಉಂಟು. ಯಾವಾಗಲೂ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡುವಂತಹ ಪರಿಸ್ಥಿತಿ. ಸಾಗರವನ್ನು ಉತ್ತರಿಸಲು ಆ ಕಾಲಕ್ಕೆ ಸಮುದ್ರರಾಜನಿಗೆ ಪ್ರತ್ಯಕ್ಷ ಆಗದೇ ಇದ್ದ ಕಾಲದಲ್ಲಿ ಸಮುದ್ರರಾಜನಿಗೆ ಅಂತ ಗುರಿ ಇಟ್ಟಂತಹ ಬಾಣವನ್ನ ಸಮುದ್ರರಾಜನೇ ಪ್ರತ್ಯಕ್ಷನಾಗಿ ಬಂದು ಬೇಡಿದ ಕಾಲಕ್ಕೆ ಹೂಡಿದ ಬಾಣವನ್ನ ಮತ್ತೆ ತೆಗೆದು ಬತ್ತಳಿಕೆಗೆ ಹಾಕಬಾರದು ಅಂತ ಹೇಳಿ ಗುರಿಯನ್ನ ಬೇರೆ ಕಡೆಗೆ ಬದಲಿಸಿದ. ದಸ್ಯುಗಳಿರುವ ಪ್ರದೇಶವನ್ನ ಗುರಿಯಾಗಿಸಿ ಪ್ರಯೋಗವನ್ನು ಮಾಡಿದ್ದಾನೆ. ಗರ್ಭಪಾತವಾಗುತ್ತದೆ ಎನ್ನುವ ಮಾತು ರಾಮನಿಗೆ ಸಲ್ಲುವುದಿಲ್ಲವಾ?
ಶಲ್ಯರೇ, ಹಾ, ಇಟ್ಟ ಗುರಿಯನ್ನು ಬದಲಿಸದೆ ಬಾಣವನ್ನು ಎತ್ತಲೂ ಪ್ರಯೋಗಿಸುವುದಕ್ಕೆ ಒಂದು ಅವಕಾಶ ಇದೆ. ಏರಿಸುವ ಧನಸ್ಸಿನ ಪ್ರಮಾಣ ಅದು ಸಾಧ್ಯ ಆಗ್ತದೆ. ಮತ್ತೆ ರಾಮ ಮಾಡಿದ್ದು ದೇಶ ಕಲ್ಯಾಣಕ್ಕಾಗಿ ಯುದ್ಧ. ಮತ್ತೆ ಅದನ್ನು ಹೇಳಿದವನು ಸಮುದ್ರ ರಾಜನಾದ ವರುಣ ದೇವ. ಈಗಲೂ ಹಸ್ತಿನಾವತಿಯ ದೇಶದ ದುರ್ಯೋಧನನ ಕಲ್ಯಾಣವನ್ನೇ ತಲೆಯಲ್ಲಿ ಹೊತ್ತು ಯುದ್ಧಕ್ಕೆ ನಿಂತಿರುವವ. ಅಲ್ಲ ಅಂತ ಅಲ್ಲ, ಒಂದು ರೀತಿಯಲ್ಲಿ ರಾಮನೇ ನೀನು. ಹಾಗೆ ಹೇಳಿದವರು ತುಂಬ ಜನ ಇದ್ದಾರೆ. ಮತ್ತೆ ಪ್ರಯೋಗ ಮಾಡುದು. ಹೇಳಿದ ಮಾತ್ರಕ್ಕೆ ಬಾಣವನ್ನು ನಾನು ಕ್ಷತ್ರಿಯ ರೀತಿಯಲ್ಲೇ ಪ್ರಯೋಗ ಮಾಡ್ತೇನೆ. ಕ್ಷತ್ರಿಯನಾದವನು ಯುದ್ಧರಂಗದಲ್ಲಿ ಏನು ಕೆಲಸವನ್ನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಪಾಪದ ಕೂಪಕ್ಕೆ ತಳ್ಳಿ ನನ್ನನ್ನು ಹಾಳುಗೆಡಬೇಡಿ ಮಾದ್ರಾಶರೇ. ನಿಮ್ಮ ಮಾತನ್ನು ಇನ್ನು ಕೇಳುವ ಸಹನೆಯೂ ಕೂಡ ನನಗಿಲ್ಲ. ಧನಸ್ಸನ್ನು ನಿಮ್ಮನ್ನು ಸ್ವಲ್ಪದರಲ್ಲಿ ದೂಡಿ ಬಾಣವನ್ನು ಅರ್ಜುನನಿಗೆ ಬಿಟ್ಟು ನೋಡ್ತೇನೆ. ನಿನ್ನ ಹಣೆ ಬರಹ. ಆಯ್ತಲ್ಲ, ಇದು ಶಲ್ಯನ ಗೆಲುವು ಅಲ್ಲ. ಶಲ್ಯ ಏನು ಹೇಳಿದ ಹಾಗೆಯೇ ಆಯ್ತು. ಹೌದು ಶಲ್ಯರ. ಬಿಟ್ಟಂತ ಬಾಣ ಅರ್ಜುನನ ಕಿರೀಟವನ್ನು ಕೆಳಗುಳಿಸಿ ಮತ್ತೆ ಬಂದು ನಿನ್ನನ್ನು ಕೇಳ್ತಾ ಇದೆ. ಮತ್ತೆ ತೊಡು ಅಂತ. ಮತ್ತೆ ತೊಡು ಕರ್ಣ, ಮತ್ತೆ ತೊಡು. ಏನದ ಹೆಸರು? ಅಶ್ವಸೇನ. ಅಶ್ವಸೇನ ಎನ್ನುವ ಉರಗ ಅಸ್ತ್ರವಂತೆ ಮತ್ತೆ ಬಂದು ಕೇಳ್ತಾ ಇದೆ. ಈಗಲಾದರೂ ಹೇಳಿದ ಮಾತನ್ನ ಕೇಳು. ತೊಡು ತೊಡಲವೋ ಕರ್ಣ. ತೊಡು ತೊಡೆಲವೋ ಶರವು ರಿಪುವನು ತಡೆಗಡಿವೆನೆಂದೊದರುತ್ತದೆ. ನೃಪನೊಡೆತನಕ್ಕೆ ನೀ ಬಯಸಿದ ಆ ಮತ ಉಂಟೆ ರಿಪುಗಳಲ್ಲಿ. ತೊಡು ತೊಡೆಲವೋ ಶರವು ರಿಪುವನು ತಡೆಗಡಿವೆನೆಂದೊದರುತ್ತದೆ. ನೃಪನೊಡೆತನಕ್ಕೆ ನೀ ಬಯಸಿದ ಆ ಮತ ಉಂಟೆ ರಿಪುಗಳಲ್ಲಿ. ನುಡಿದ ಭಾಷೆಗೆ ನಾವು ಹೇಳಿತ ನೋಡುವ ಬಡುವ ನೀನಲ್ಲ ಕುರುಪತಿ. ನುಡಿದ ಭಾಷೆಗೆ ನಾವು ಹೇಳಿತ ನೋಡಬಡುವ ನೀನಲ್ಲ ಕುರುಪತಿ. ಬಿಡದೆ ನಿನ್ನನು ಸಲಹಿತಕ್ಕುಪಕಾರಿ. ಬಿಡದೆ ನಿನ್ನನು ಸಲಹಿತಕ್ಕೆ ಉಪಕಾರಿ ನೀನಿಂದ. ಕರ್ಣ, ಶಲ್ಯರೇ, ಪರಿಪರಿಯಾಗಿ ಅದು ಕೇಳ್ತಾ ಇದೆ. ತೊಡು ನನ್ನನ್ನು ಮತ್ತೊಮ್ಮೆ. ಈ ಬಾರಿ ಅರ್ಜುನನ ಶಿರವನ್ನು ಕತ್ತರಿಸಿ ವಾಪಸ್ಸು ಬಂದು ಮಾತನಾಡುವ ಸರ್ಪಮುಖಿ ಶರ. ಹಾ, ಇನ್ನೊಮ್ಮೆ ತೊಡು ಅಂತ ಹೇಳಿದರೆ ನೀನು ಬಿಲ್ಲನ್ನು ಎತ್ತಿ ನಾನು ತೊಡುವುದೇ. ಹಾ, ಆ ಸರ್ಪಮುಖಿ ಶರವನ್ನು ಕತ್ತರಿಸಲಿಕ್ಕೆ ಮತ್ತೊಂದು ಬಾಣವನ್ನು ತೊಡ್ತೇನೆ ನಾನು. ಅಬ್ಬಾ, ಏನು? ಆ ಬಾಣವನ್ನು ತೊಡುವುದಿಲ್ಲ ನೀನು. ಶಲ್ಯರೇ, ಎಲ್ಲಾದರೂ ಉಂಟೆ. ಉಗುಳಿದ್ದನ್ನು ಉಚ್ಚಿಷ್ಟ ಅಂತ ಹೇಳುವುದು ಮತ್ತೆ ಪುನಃ ತಿನ್ನುವುದಕ್ಕುಂಟ. ಈ ಕೆಲವೊಮ್ಮೆ ಹಾಗೆ ಆಗ್ತದೆ ಕರ್ಣ. ಶತ್ರು ಪಕ್ಷದವರೊಂದಿಗೆ ಒಳಮೈತ್ರಿ ಅಂತ. ಇದು ಒಂದೇ ಬಾಣ ಸಾಕಾಗಿತ್ತು ನಿನಗೆ ದುರ್ಯೋಧನನ ಒಡೆತನವನ್ನು ಮತ್ತೆ ಅಭ್ಯುದಯಕ್ಕೆ ಏರಿಸುವಂತೆ ಮಾಡುವುದಕ್ಕೆ. ಈಗ ಶತ್ರು ಪಕ್ಷದವರೊಂದಿಗೆ ಒಳಮೈತ್ರಿ ಮಾಡಿಕೊಂಡು ಇರುವ ಅವಕಾಶವೆಂಬ ಅದ್ಭುತವಾದಂತಹ ಬಾಣ ಪ್ರಯೋಗವನ್ನು ಮತ್ತೊಂದು ಬಾಣ ಬಿಟ್ಟು ಅದನ್ನೇ ಹೊಡಿತೀನಿ ಅಂತ ಕುಳಿತುಕೊಂಡಿದ್ದೀಯ. ಇಲ್ಲಪ್ಪ, ಒಳಮೈತ್ರಿಯೂ ಇಲ್ಲ, ಒಪ್ಪಂದವೂ ಇಲ್ಲ. ನನ್ನ ಬದ್ಧತೆ ಅಲ್ಲ. ಬದ್ಧತೆ ಯಾವುದಕ್ಕಾಗಿ? ಅರ್ಜುನನ ಕೊಲ್ಲುವುದಕ್ಕೆ ಬೇಕಾದ ಬದ್ಧತೆ. ಕೌರವನನ್ನು ಮತ್ತೆ ಸಿಂಹಾಸನದಲ್ಲಿ ಕೂರಿಸುವುದಕ್ಕೆ ಬೇಕಾದಂಥ ಬದ್ಧತೆ. ಅದು ಯಾವುದು ಕಾಣಿಸ್ತಾ ಇಲ್ಲ. ಒಂದು ಬಾಣವನ್ನು ಮತ್ತೊಂದು ಬಾಣದಿಂದ ಹೊಡೆಯುವುದಕ್ಕೆ, ನಿನ್ನದೇ ಬಾಣ, ಅದಕ್ಕೆ ಬದ್ಧತೆಯನ್ನು ತೋರಿಸ್ತಾ ಇದ್ದಿ. ಅಂದ್ರೆ ಕೌರವ ಮತ್ತೆ ಸಿಂಹಾಸನ ಏರಬಾರದು, ಖಂಡಿತ. ಸಾಯಬಾರದು. ನನ್ನಲ್ಲಿ ಇನ್ನೂ ಬಾಣಗಳೇ ಇವೆ.
ಶಸ್ತ್ರಾಸ್ತ್ರಗಳಿಗೇನು ಕರ್ಣನಿಗೆ ಬರವಿಲ್ಲ, ಆದರೆ ತೊಟ್ಟ ಅಂಬನ್ನು ಮತ್ತೆ ತೊಡುವುದಿಲ್ಲ. ಕಳೆದ 5-6 ದಿನಗಳಿಂದ ನೀನು ಬಾಣ ಪ್ರಯೋಗ ಮಾಡಿದ್ದಿ. ಇಂತಹ ಒಂದು ಅದ್ಭುತ ಸರ್ಪಾಸ್ತ್ರದ ಪ್ರಯೋಗದಲ್ಲಾದಂತಹ ಬದಲಾವಣೆಗಳು ಅಥವಾ ತಲ್ಲಣಗಳು ಬೇರೆ ಬಾಣದಲ್ಲಿ ಇತ್ತ? ಆರಂಭ ಇದು. ಮುಂದೆ ನಿನ್ನ ಬತ್ತಳಿಕೆ ಬೇರೆ ಇದೆ. ಆರಂಭ ಇದು. ಮುಂದಿನ ಪರಶುರಾಮರು ಕೊಟ್ಟಿರುವುದು ಒಂದೇ ಬಾಣ ಅಲ್ವೋ? ಏನು ಬಾಣಗಳ ಕಟ್ಟನ್ನು ಕೊಟ್ಟಿದ್ದ? ಪರಶುರಾಮರಿಂದ ಅನುಗ್ರಹಿತವಾದ ಬಾಣವನ್ನು ಪ್ರಯೋಗಿಸುತ್ತೇನೆ. ಗಾಗ್ಯರಿಂದ ಕೊಟ್ಟಂತಹ ಶಿರಸಂಧಾನವನ್ನು ನಾನು ಮಾಡ್ತೇನೆ. ಯುದ್ಧ ಎನ್ನುವುದು ನಿರ್ಣಯ ಆಗುವುದು ಅಂತಿಮ ಕ್ಷಣದಲ್ಲಿ. ಆದ್ದರಿಂದ ಅದಕ್ಕಾಗಿ ಯೋಚಿಸಬೇಕಾಗಿಲ್ಲ. ಕೌರವನಿಗೆ ಜಯವನ್ನು ಕೊಡುವುದಕ್ಕೆ ನಾನು ಸದಾ ಸಿದ್ಧನಾಗಿರ್ತೇನೆ. ನೀವು ಸಾರಥಿಗಳನ್ನು ಒಂದೇ ಮಾತಲ್ಲೇ ಹೇಳುವುದಾದರೆ ದುರ್ಯೋಧನನಿಗೆ ಮಾಡುತ್ತಿರುವ ದ್ರೋಹ ಮತ್ತೆ ದ್ರೋಹಿ ನೀನು. ನಾನು ಅಲ್ಲ ಅಂತಾದ್ರೆ ಪ್ರಯೋಗ ಮಾಡ ಬಾಣವನ್ನು ಸಾಧ್ಯವೇ? ಹಾಗಾದ್ರೆ ರಥ ತೀರಿಸ್ಲ. ನಾನು ಎಂದೂ ನಂಬಿಕೆಯನ್ನು ಎಡೆ ಮಾಡಿಕೊಟ್ಟದೆ. ನಂಬಿಕೆ ನಿನ್ನಂಥವನಿಗೆ. ಕೌರವನನ್ನು ನಂಬಿದು, ನನ್ನನ್ನು ಎಷ್ಟು ನಂಬಿದ್ದಾನೋ ಅವನನ್ನು ಅಷ್ಟೇ ನಂಬಿದ್ದೇನೆ ನಾನು. ಅಂತಹ ಕೌರವನಿಗೆ ಜಯವನ್ನು ತರುವುದಕ್ಕಾಗಿ ಬಾಣವನ್ನು ವಿನಮ್ರವಾಗಿ ತಿರಸ್ಕರಿಸಿದ್ದೇನೆ. ಒಂದು ಶಬ್ದ ಹೇಳ್ತೀಯ ಮಹಾರಾಯ, ನಂಬಿಕೆ ಅಂತ. ನೀನು ಒಬ್ಬನೇ ಅಲ್ಲ, ಮತ್ತೆ ಆ ನದಿ ಮಗನನ್ನೂ ನಂಬಿಯು ದುರ್ಯೋಧನ ಕೆಟ್ಟ. ನಂಬಿ ಹಿಡಿದರೆ ನದಿಯ ಮಗ ಹಗೆಯಂಬಿಗಿತ್ತನು ಕಾಯವನು. ನಂಬಿ ಹಿಡಿದರೆ ನದಿಯ ಮಗ ಹಗೆಯಂಬಿಗಿತ್ತನು ಕಾಯವನು. ಮಗನೆಂಬ ನೆವದಲಿ ತನುವ ಬಿಸುಟನು. ಗರುಡಿಯಾಚಾರ್ಯ ಅಂಬು ಬೆಸನನು ಬೇಡಿದಡೆ. ಅಂಬು ಬೆಸನನು ಬೇಡಿದಡೆ ನೀನೆಂಬ ನೀ ವಿಧಿಯಾದೆ. ನೀನೆಂಬ ನೀ ವಿಧಿಯಾದೆ. ಮೂವರ ನಂಬಿ ಕೌರವ ಕೆಟ್ಟನು. ಮೂವರ ನಂಬಿ ಕೌರವ ಕೆಟ್ಟನು. ಕಟಕಟ ಅಕಟ ಎಂದನಾಶಲ್ಯ. ಶಿವನೇ, ನನಗೆ ಕನಿಕರ ಉಂಟಾಗುವುದು ಆ ಕೌರವನ ಮೇಲೆ. ವರ್ತಮಾನ ಕಾಲದಲ್ಲಿ ಅಲ್ಲ, ವರ್ತಮಾನ ಯುಗದಲ್ಲೇ ಶಸ್ತ್ರವಿದ್ಯೆಯಲ್ಲಿ ಅತ್ಯಂತ ನಿಪುಣರಾದವರು ಮತ್ತೆ ಅದ್ವಿತೀಯರಾದವರು ಅಂತ ಇದ್ರೆ ಅದು ಪರಶುರಾಮರು. ವರ್ತಮಾನದಲ್ಲಿ ಆ ಪರಶುರಾಮರಿಗೆ 3 ಶಿಷ್ಯರು. ಕೌರವನ ಹಿರಿಮೆ ಹೆಂಗಿತ್ತು? ಆ 3 ಶಿಷ್ಯರು ಕೌರವನ ಕಡೆಯೇ ಇದ್ದರು. ದುರಂತ ನೋಡಿ, ಆ 3 ಶಿಷ್ಯರು ಕೌರವನಿಗೆ ದ್ರೋಹವನ್ನೇ ಮಾಡಿದರು, ನಂಬಿಕೆಯ ದ್ರೋಹವನ್ನೇ ಮಾಡಿದರು. ಸೇನಾಧಿಪತ್ಯದ ಕಿರೀಟ ತಲೆ ಮೇಲೆ ಬಂದ ಕ್ಷಣದಲ್ಲಿ ಭೀಷ್ಮರು ಹೇಳಿದ್ದು ನದಿಸುತ್ತ ಗಂಗಾತನಯ. ದಿನಕ್ಕೆ 10,000 ಮಕುಟ ಮಣಿಗಳನ್ನು ವಿರೋಧ ಪಾಳಯದಲ್ಲಿ ಕೆಡಹುತ್ತೇನೆ, ಭೂಮಿಗೆ ಶಿರ ಕೆಡಹುತ್ತೇನೆ, ಒಬ್ಬ ಪಾಂಡವನ ತಲೆಯನ್ನು ಕತ್ತರಿಸುತ್ತೇನೆ ಅಂತ ಅವರ ಬಾಯಲ್ಲಿ ಬರಲಿಲ್ಲ. ಮಾಡಿದರು, 10 ದಿನಗಳ ಯುದ್ಧ ಮಾಡಿದರು. ದಿನಕ್ಕೆ 10,000 ಮಕುಟ ಮಣಿಗಳ ತಲೆಯನ್ನು ಕೆಡವಿದರು. ಏನು ಪ್ರಯೋಜನ? ಒಬ್ಬ ಪಾಂಡವ ಸತ್ರ ಮಾತ್ರ ಕೌರವನಿಗೆ ಮತ್ತೆ ಅಧಿಕಾರ. ಅವರ ಬಾಯಲ್ಲಿ ಬರಲೂ ಇಲ್ಲ, ಅವ್ರ ಕೈಯಲ್ಲಿ ಆಗಲೂ ಇಲ್ಲ. ಸಾಮರ್ಥ್ಯ ಇರಲಿಲ್ವೋ? ಪರಶುರಾಮರ ಶಿಷ್ಯ ಒಬ್ಬ ನಕುಲನಂತ ತೆಗೆದಿದ್ರು ಸಾಕಾಗಿತ್ತು. 10ನೇ ದಿನದಲ್ಲಿ ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಿಖಂಡಿ ಎದುರುಗಡೆ ಬಂದ ಅಂತ ಹೇಳಿ ಹೋಗಿ ಶರಶಿಲೆಯಲ್ಲಿ ಮಲಗಿದರು.
ದ್ರೋಣಾಚಾರ್ಯರು ಬಂದರು ಮರುದಿವಸ. ಪರಶುರಾಮರ ಮತ್ತೊಬ್ಬರ ಶಿಷ್ಯ. ಚಕ್ರವ್ಯೂಹದಂತಹ ಸಂಗ್ರಾಮವನ್ನೇ ವಿರೋಧ ಪಾಳಯಕ್ಕೆ ಕೊಟ್ಟರು. ಏನು ಮಾಡಿದ್ರು? ಅಶ್ವತ್ಥಾಮ ಹತ ಕುಂಜರ, ಅಲ್ಲಿ ಶಂಕ ಓದಿದ. ಅಶ್ವತ್ಥಾಮ ಎಂಬ ನನ್ನ ಮಗನೇ ಸತ್ತು ಹೋದ. ಸ್ವಲ್ಪನಾದರೂ ತಿಳುವಳಿಕೆ ಬೇಡವಾ? ಅಶ್ವತ್ಥಾಮರು ಚಿರಂಜೀವಿಗಳು, ನನ್ನ ಮಗ ಚಿರಂಜೀವಿ, ಸಾಯುವುದಕ್ಕೆ ಹೇಗೆ ಸಾಧ್ಯ? ಕಲ್ಪನೆಯೇ ಬರಲಿಲ್ಲ, ಯೋಚನೆಯೇ ಮಾಡಲಿಲ್ಲ. ದೇಹವನ್ನು ಅಲ್ಲೇ ಬಿಟ್ಟು ಸತ್ತ ಮಗನ ಆತ್ಮವನ್ನು ಹುಡುಕೊಂಡು ಹೊರಟು ಹೋದರು. ಸಂದರ್ಭ ನೋಡಿ ಆ ದೇಹದ ಮೇಲೆ ಬಾಣ ಪ್ರಯೋಗ ಮಾಡಿ ಅದನ್ನು ಸರ್ವನಾಶ ಮಾಡಿದರು. ದ್ರೋಣರು ಇಹಲೋಕವನ್ನೇ ತ್ಯಜಿಸಿ ಹೋದರು. ನಂಬಿಕೆ ದ್ರೋಹ ಅಲ್ಲಿ. ಸ್ವಂತ ಮಗ ಚಿರಂಜೀವಿ ಅಂತ ಗೊತ್ತಿದ್ರು. ಅಲ್ಲಪ್ಪ ಹೋಗಲಿ, ಚಿರಂಜೀವಿ ಆದಂಥ ಅಶ್ವತ್ಥಾಮನೇ ಹೋಗಿದ್ದಾನೆ, ನನ್ನ ಕೆಲಸ ಏನು? ಕೌರವನಿಗೆ ಜಯ ತಂದು ಕೊಡಬೇಕಾಗಿದ್ದು ಅದಲ್ವ ದ್ರೋಣಾಚಾರ್ಯರು ಮಾಡಬೇಕಾಗಿತ್ತು. ನಂಬಿ ಕೆಟ್ಟ ಅಂತ ಹೇಳಿದ್ದು ಇದಕ್ಕೆ. ಮೂರನೇ ಶಿಷ್ಯ ನೀನು. ಅದೇ ಪರಶುರಾಮನಿಂದ ಶಾಪಗ್ರಸ್ತನಾಗಿ ರಣರಂಗಕ್ಕೆ ಬಂದರು. ಅವರೇ ಕೊಟ್ಟ ಬಾಣ ಮತ್ತೆ ಪ್ರಯೋಗ ಮಾಡುವಂತಂದರೆ ಇಲ್ಲ, ನಾನು ಎಂಥದ್ದು ಏಕ ಪ್ರಯೋಗ ಮಾಡುವವನು ಮತ್ತೊಮ್ಮೆ ತೊಡುವುದಿಲ್ಲ, ಗುರಿ ಬದಲಿಸುವುದಕ್ಕಾಗುವುದಿಲ್ಲ. ಕ್ಷಾತ್ರ ಧರ್ಮ, ಹುಟ್ಟಿದ ಜಾತಿ ಯಾವುದು ಅಂತ ಗೊತ್ತಿಲ್ಲ, ಕ್ಷತ್ರಿಯ ಅಂತ ಹೇಳಿದರೆ ಯಾರು ನಿನ್ನನ್ನು? ಎಲ್ಲೋ ನದಿಯಲ್ಲಿ ತೇಲಿ ಬಂದವ, ಬ್ರಾಹ್ಮಣನೋ ಕ್ಷತ್ರಿಯೋ ಶೂದ್ರನೋ ಯಾರೋ ವ್ಯಾಪಾರಸ್ಥರ ಮಗನೋ ನಿನಗೇ ಗೊತ್ತಿಲ್ಲ. ಕ್ಷತ್ರಿಯ ಧರ್ಮ ಮುಗಿದು ಹೋಗ್ತಿತ್ತಲ್ಲ ಇಷ್ಟೊತ್ತಿಗೆ ಯುದ್ಧ. ನಾನು ಬಾಣವನ್ನು ತೊಡುವುದಿಲ್ಲ. ಪರಶುರಾಮರ ಮೂವರು ಶಿಷ್ಯರು ಬರೀ ಕೌರವನಿಗಲ್ಲ, ಪರಶುರಾಮ ಗುರುಗಳಿಗೆ ಮೋಸ ಮಾಡಿದರಲ್ಲ. ಇಷ್ಟು ಮಾತಾಡಿದ್ರು ಮೌನವಾಗಿ ಕೂತ್ಕೊಂಡು ಕೇಳ್ತಾ ಇದ್ದಾನೆ ಪುಣ್ಯ. ಮಾತನಾಡಲಿಕ್ಕೆ ಉಂಟಾ? ಏನಿದೆ ನಿನ್ನಲ್ಲಿ? ಮಾತೆಗಿತ್ತೇನೋ ಭಾಷೆಯನು, ಮಾತೆಗಿತ್ತೇನು ಭಾಷೆಯನು, ನಿನ್ನ ತಗಳೊಳೆಯವರೊಳಗಾದಿರಿ ಇರಿದ ತಡೆಯು ತಲೆಗಾದು ಬಿಡುವೆನು. ಮಾತೆಗಿತ್ತೇನು ಭಾಷೆಯನು, ನಿನ್ನ ತಗಳ್ ಐವರೊಳಗಾರಿದಿರಾ ತಡೆಯು ತಲೆಗಾದು ಬಿಡುವೆನು. ಕೊಲ್ಲುವುದಿಲ್ಲೆಂದು ಮಾತುಗಳು ಕವಲಾದ ಬಳಿಕ ಇನ್ನೇತಕ್ಕೆ ಈ ತನುವಿದನು. ಪಾರ್ಥನ ಖಾತಿಗೊಪ್ಪಿಸಿ ಕಳೆವೆನೆಂದನು ತನ್ನ ಮನದೊಳಗೆ. ತನ್ನ ಮನದೊಳಗೆ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಸ್ಥಿತಿಯಲ್ಲಿ ಕರ್ಣ ಇಲ್ಲವಲ್ಲ. ಕರ್ಣನ ಬದುಕೇ ಆಗಲ್ವ? ಜನಜನಿತವಾಗಿ ಸಾರ್ವಜನಿಕವಾಗಿ ಆಡಲು ಅನೇಕ ಮಾತುಗಳಿದ್ರೂ ಕೂಡ ಯಾವುದನ್ನು ಆಡುವ ಹಾಗಿಲ್ಲ. ಕರ್ಣನ ಬದುಕೇ ಅದಲ್ವ? ಜೋರಾಗಿ ಕೂಗಿ ಹೇಳಬೇಕು ಅಂತ ಅನ್ನಿಸ್ತದೆ, ಹೇಳುವ ಹಾಗಿಲ್ಲ. ಸಿಡಿದೆದ್ದು ನಿಲ್ಲಬೇಕು ಅಂತ ಅನ್ನಿಸ್ತದೆ, ನಿಲ್ಲುವ ಹಾಗಿಲ್ಲ. ಎಲ್ಲವನ್ನು ಹೊರಗೆಡವಿ ತನ್ನ ಮನವನ್ನು ಹಗುರವಾಗಿಸಿಕೊಳ್ಳಬೇಕು ಅನ್ನಿಸ್ತದೆ, ಅನ್ನುವ ಹಾಗಿಲ್ಲ, ಅನ್ನುವ ಹಾಗಿಲ್ಲ. ಆ ದಿನ ಸಂಧಾನಕ್ಕೆಂದು ಬಂದಂತಹ ಕೃಷ್ಣ ಆಡಿದ ಮಾತು, ನೀನು ಕುಂತಿ ಪುತ್ರನಿದ್ದೀಯ, ಸೂರ್ಯದೇವನ ಮಗನಿದ್ದೀಯ, ನೀನು ಸೂರ್ಯಜಾತ ಭಾನುಜಾತ ಹಾಡಿ ಹೊಗಳಿದನಲ್ಲ. ಮಾರನೇ ದಿವಸ ಅರ್ಘ್ಯವನ್ನು ಕೊಡುವ ಕಾಲಕ್ಕೆ ಕುಂತಿಯೇ ಸಾಕ್ಷಾತ್ತಾಗಿ ಎದುರು ಬಂದು ಕೇಳಿದಳಲ್ಲ, ಮಗನೇ ಮಾತು ಕೊಡು, ತನ್ನ 5 ಮಕ್ಕಳ ಉಳಿಸಿಕೊಡು
ತೊಟ್ಟ ಅಂಬ ತೊಡದಿರು ಹೇಳಲಿಕ್ಕೆ ಉಂಟ ಶಲ್ಯನಲ್ಲಿ. ನನ್ನ ತಾಯಿಗೆ ಮಾತನ್ನು ಕೊಟ್ಟಿದ್ದೇನೆ, ನಾನು ಈ ಬಾಣವನ್ನು ಒಮ್ಮೆ ಪ್ರಯೋಗಿಸಿದ್ದೇನೆ ಮತ್ತು ತೊಡುವುದಿಲ್ಲ ಶಲ್ಯರೇ ಅಂತ ಹೇಳಲಿಕ್ಕೆ ಉಂಟ. ಪಾರ್ಥನನ್ನು ಕೊಂದು ಕೆಡುವು ಅಂತ ಹೇಳ್ತಾ ಇದ್ದಾನಲ್ಲ, ಕೈ ನಡುಗುತ್ತಾ ಇಲ್ವ? ಪಾಂಡವರ 5 ಹಿರಿಯನಾಗಿ ಕರ್ಣ ಉದಯಿಸಿದ್ದು ಆ ಜನ್ಮ ವೃತ್ತಾಂತವನ್ನು ಕೃಷ್ಣ ಮುಖೇನವಾಗಿ ತಿಳಿದು ಈಗ ಬಾಣವನ್ನು ಹಿಡಿದು ಯುದ್ಧಕ್ಕೆ ನಿಂತಾಗ ಆ ಧ್ವನಿಯಲ್ಲಿ ಉಂಟು ನಡುಕ, ಇನ್ನು ಬಾಣದಲ್ಲಿ ಉಳಿದೇ ಇದ್ದೀತು. ಅದನ್ನು ಶಲ್ಯರಿಗೆ ಹೇಳಲಿಕ್ಕೆ ಉಂಟ. ಕರ್ಣನ ಬದುಕಿನಲ್ಲಿ ಯಾರೂ ಇಲ್ಲ. ಯಾರು ಅಂದರೆ ಯಾರೂ ಇಲ್ಲ. ಕರ್ಣನ ಬದುಕು ಇಟ್ಟುಕೊಂಡಿದ್ದಾನೆ ಆ ಕೌರವನಿಗೆ. ಎಲ್ಲಿಯವರೆಗೆ? ನನ್ನ ಪ್ರಾಣ ಇರುವವರೆಗೆ. ಪಾಠವನ್ನು ಹೇಳಿಕೊಟ್ಟ ಗುರು ಪರಶುರಾಮ ಕೊಟ್ಟಿದ್ದು ಶಾಪ. ಸಕಾಲದಲ್ಲಿ ವಿದ್ಯೆಗಳು ಮರೆತು ಹೋಗಲಿ, ಈ ಪುಣ್ಯಾತ್ಮನ ಸಹಾಯ ಇದ್ದರೆ ಮಾತ್ರ ನೆನಪಿಗೆ ಬರುವುದು. ನನಗೆ ಅರ್ಥವಾಗ್ತದೆ. ಇವನನ್ನು ಉಳಿಸಿಕೊಳ್ಳುವ ಶತಪ್ರಯತ್ನವನ್ನು ಮಾಡಿದ್ದೇನೆ. ಆದರೆ ನನ್ನ ದಾರಿಗೆ ವಿರುದ್ಧವಾಗಿ ಒಂದೊಂದು ನೀತಿಯನ್ನು ಅಥವಾ ನನ್ನನ್ನು ಛೇಡಿಸುತ್ತಲೋ ಮುಂದುವರಿತಾನೆ ಎಂದು ಒಪ್ಪಿಕೊಳ್ಳಲಿಕ್ಕೆ ನನ್ನಲ್ಲಿರುವ ನನ್ನತನ ಎನ್ನುವುದು ನನಗೆ ಈಗ ಅರಿವಿದೆ. ನಾನು ಕ್ಷತ್ರಿಯ ಎನ್ನುವುದು. ಕೃಷ್ಣನೇ ಹೇಳಿದ್ದಾನೆ, ಕುಂತಿಸುವನು ನೀನು ಅಂತ. ಕಾನೀನ ಪುತ್ರ ಎನ್ನುವುದನ್ನು ಸ್ಪಷ್ಟಪಡಿಸಿದ್ದಾನೆ. ಸೂರ್ಯದೇವನ ಬಾನಂಗಳದಿಂದ ಒಂದು ಹೇಳಿದ್ದಾನೆ, ನನ್ನ ಮಗ ನೀನು ಎನ್ನುವುದಾಗಿ. ಇದನ್ನೆಲ್ಲ ಇವನಿಗೆ ಹೇಳಲಿಕ್ಕೆ ಉಂಟ. ನನ್ನ ಪಾಲಿಗೆ ಯಾರೂ ಇಲ್ಲ, ಗುರುಗಳಿಲ್ಲ. ವಿದ್ಯೆ ಹೇಳಿಕೊಟ್ಟ ಗುರುಗಳು ನನಗೆ ಕೊಟ್ಟದ್ದು ಶಾಪವನ್ನೇ. ಯಾರು ನನ್ನನ್ನು ಲಾಲಿಸಬೇಕು, ಪಾಲಿಸಬೇಕು, ಆ ತಾಯಿ ನನ್ನನ್ನು ಬಿಟ್ಟಿದ್ದು ನದಿಯ ನೀರಿನಲ್ಲಿ. ಗಂಗೆ ಸರ್ವ ಪಾಪವನ್ನು ಕಳೆಯುವವಳು. ಅವಳು ಕರ್ಣನನ್ನು ಉಳಿಸಿಕೊಳ್ಳಲಿಲ್ಲ, ದಡವನ್ನು ಸೇರಿಸಿದರು. ಹೆತ್ತ ತಾಯಿಯೂ ನನಗಿಲ್ಲ, ಸಾಕಿದ ತಾಯಿ ರಾಧೆ. ಆ ಸೂತಕುಲದಲ್ಲಿ ಬಾಳಿ ಬದುಕಬೇಕೆಂಬ ಆಸೆ ನನಗಿಲ್ಲದೆ ಓಡಿ ಬಂದು ಪರಶುರಾಮನಲ್ಲಿ ವಿದ್ಯೆಯನ್ನು ಕಲಿತವರು. ಇನ್ನೊಬ್ಬರು ಗುರುಗಳಿದ್ದಾರೆ. ಅವರ ದೇನುವನ್ನು ವಿನಾಕಾರಣ ಶಸ್ತ್ರಾಭ್ಯಾಸ ಮಾಡುವ ಕಾಲದಲ್ಲಿ ಯೋಚಿಸದೆ ಬಿಟ್ಟ ಕಾಲಕ್ಕೆ ಅವರ ದೇನವು ಹೋಮದೇನುವು ಆ ಕ್ಷಣದಲ್ಲಿ ಅಸುನೀಗಿತು. ಅವರು ಕೊಟ್ಟದ್ದು ಶಾಪವೇ. ಯುದ್ಧ ಕ್ಷೇತ್ರದಲ್ಲಿ ನಿನ್ನ ರಥ ಹೂತು ಹೋಗಲಿ ಕರ್ಣ. ಯಾರ ರಥ ಹೂತಿದೆ? 16 ದಿವಸಗಳ ಕಾಲ ಪರ್ಯಂತ ಯುದ್ಧವನ್ನೇ ಮಾಡ್ತಾ ಇರುವಂತಹ ನಾನು ಅಥವಾ ನನ್ನ ಸೇನೆಯಲ್ಲಿ ಯಾರ ರಥ ಹೂತಿದೆ? ಬಹುಶಃ ಯೋಚಿಸ್ತೇನೆ, ಇನ್ನೊಂದಷ್ಟು ಹೊತ್ತಿನಲ್ಲಿ ನನ್ನ ರಥ ಹೂಳಲಿಕ್ಕೆ ಇದೆ. ಅಲ್ಲಿಗೆ ಆ ಗುರುಗಳು ನನ್ನ ಪರವಾಗಿಲ್ಲ. ಬಾನಂಗಳದಲ್ಲಿ ಸಂಚರಿಸುವ ಸೂರ್ಯದೇವ ನನಗೆ ತಂದೆಯಾದರೂ ಕೂಡ ಇಳಿದು ಬಂದು ಕರ್ಣ ನೀನು ನನ್ನ ಜೊತೆಗೆ ಇರು, ನಾನು ನಿನ್ನ ಜೊತೆಗಿದ್ದೇನೆ ಹೇಳುವ ಧೈರ್ಯವನ್ನು ಸೂರ್ಯದೇವ ಮಾಡಲಿಲ್ಲ. ಹೆತ್ತ ತಾಯಿ ಇಲ್ಲ, ಪಡೆದಂತಹ ತಂದೆ ಇಲ್ಲ, ಪಾಠವನ್ನು ಬೋಧಿಸಿದಂತಹ ಗುರುಗಳಿಲ್ಲ. ನಾನು ಯಾರು, ಏನು, ಎಷ್ಟು ಎಂಬುದನ್ನು ಒಂದೂ ಅರ್ಥೈಸಿಕೊಳ್ಳದಂತಹ ಕೌರವ ನನಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಅಂಗರಾಜ್ಯದ ಕಿರೀಟವನ್ನು ನನ್ನ ತಲೆಯ ಮೇಲಿಟ್ಟು ನೀನು ನನ್ನಂತೆಯೇ ರಾಜನಾಗಿದ್ದೀಯಾ ಅಂತ ಹೇಳಿದ್ದಾನೆ. ಅವನ ಅಂತಃಪುರದವರೆಗೆ ಎಲ್ಲಿ ಬೇಕಾದರೂ ಸಂಚರಿಸಬಲ್ಲಂತಹ ಏಕಮೇವ ಹಸ್ತಿನಾವತಿಯ ಮನುಷ್ಯ ಒಬ್ಬ ಇದ್ದಾನೆ ಅಂತಾದರೆ ಅದು ಕರ್ಣ. ಎಲ್ಲರಿಗೂ ಅಪ್ಪಣೆ ಪಡೆದ ಪ್ರವೇಶ. ಈ ಕರ್ಣನಿಗೆ ಅಪ್ಪಣೆ ಇಲ್ಲ. ಹೇಳುತ್ತಾ ಹೋದರೆ ಸಮಯಗಳು ಅದೆಷ್ಟೋ ಬೇಕು. ಆದರೆ ಇದು ಯಾವುದನ್ನು ಶಲ್ಯನಿಗೆ ಹೇಳುವಾಗಿಲ್ಲ. ಎಲ್ಲವನ್ನು ನನ್ನ ಮನದಲ್ಲಿ ನಾನೇ ನುಂಗಿಕೊಂಡು ಶಲ್ಯನ ಮಾತನ್ನು ವಿರೋಧಿಸುವುದು ಅನಿವಾರ್ಯ ಈ ಕರ್ಣನಿಗೆ. ಸತ್ಯವು ಪ್ರಪಂಚಕ್ಕೆ ಕಷ್ಟವನ್ನು ಒದಗಿಸ್ತದೆ ಅಂತಾದರೆ ಸತ್ಯವನ್ನು ಮುಚ್ಚಿಟ್ಟು ಸುಳ್ಳಿನ ಹಂದರದ ಅಡಿಯಲ್ಲೇ ಸಾಕಿ ಮುಂದುವರಿತೇನೆ. ಅನಿವಾರ್ಯ. ಕೊನೆಯ ಉಸಿರಿರುವವರೆಗೂ ಕೂಡ ಕೌರವನಿಗಾಗಿ ಯುದ್ಧವನ್ನು ಮಾಡ್ತೇನೆ. ಆದ್ದರಿಂದ ಶಲ್ಯರೇ, ಮರುಳುತನ ನಿಮಗೆ. ನನಗೆ ಮರುಳುತನ. ಮರುಳುಲ ಮಾದ್ರೇಶ ಮರುಳಲ ಮಾದ್ರೇಶ ಮರಳಿದ ಶರವ ತೊಡುವೆನೆ
ಸೈರಿಸನೆ ಕಾತರಿಸಿ ವಾಘೆಯ ಬಿಸುಟು ಕಿಡಿ ಕಿಡಿ ಹೋಗಿ ಖಾತಿಯಲಿ ಅರಸನೊಲಿದಂತಾಗಲೆನ್ನದು ಮರುಳುತನ ಕುಲಹೀನನಲ್ಲಿ ಗುಣವರಸಲೇಕೆಂದೆನುತ ಕುಲಹೀನನಲ್ಲಿ ಗುಣವರಸಲೇಕೆಂದೆನುತ ಧುಮ್ಮಿಕ್ಕಿದನು ಧಾರುಣಿಗೆ ಧುಮ್ಮಿಕ್ಕಿದನು ಧಾರುಣಿಗೆ. ಅರ್ಧ ಎದ್ದು ನಿಂತಿದ್ದೀರಿ, ನಿಮ್ಮ ಆಸನಕ್ಕೆ ಮರಳಿ ಅಂತ ಹೇಳಿದ್ದು. ಇನ್ನು ಈ ರಥದಲ್ಲಿ ಕೂತ್ಕೊಳ್ಳುವುದರಲ್ಲೇ ಅರ್ಥ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಗೊತ್ತಿಲ್ಲ ಶಲ್ಯ ಭೂಪರೆ, ನಾನಂತೂ ತೊಟ್ಟ ಶರವನ್ನು ಮತ್ತೆ ತೊಡುವುದಿಲ್ಲ. ಉಗುಳಿದ್ದು ಉಚ್ಚಿಷ್ಟ ಎನ್ನುವುದಾಗಿ ನಿಕೃಷ್ಟವಾಗಿ ಬಿಟ್ಟಾಗಿದ್ದು ಗೊತ್ತಾಯ್ತು, ಅದನ್ನು ತೊಡುವುದಿಲ್ಲ. ಹಾಗಂತ ನಿಮ್ಮ ನಿರ್ಣಯಕ್ಕೆ ವಿರುದ್ಧವಾಗಿ ವಿನಮ್ರನಾಗಿ ಹೇಳುತ್ತೇನೆ, ನನ್ನಿಂದ ಆ ಕೆಲಸವನ್ನು ಮಾಡಿಸಬೇಡಿ. ಇಲ್ಲಪ್ಪ, ಇನ್ನು ಮಾಡಿಸುವ ಯೋಚನೆಯು ನನ್ನ ತಲೆಯಲ್ಲಿಲ್ಲ. ಅದರಿಂದ ನಂಬಿ ಕೆಟ್ಟ ಮೂವರಲ್ಲಿ ನೀನು ಮೂರನೇವನು ಮತ್ತೆ ಕೊನೆಯವನು ಅಂತ ಗೊತ್ತಾಗಿ ಹೋಯ್ತು. ಏನು ಬೇಕಾದರೂ ಹೇಳಿ, ಎಷ್ಟು ಬೇಕಾದರೂ ಹೇಳಿ, ನನಗಾಗಿ ಅಲ್ಲದಿದ್ದರೂ ನನ್ನ ರಾಯನಿಗಾಗಿ ಅಷ್ಟನ್ನು ಸಹಿಸಿಕೊಳ್ತೇನೆ. ಅದನ್ನು ಹೇಳಿಯೇ ಹೋಗೋವನು ನಾವು. ನೀವು ರಥವನ್ನು ಮುನ್ನಡೆಸಿ, ಎಷ್ಟು ಬೇಕಾದರೂ ಮಾತನಾಡುತ್ತಲೇ ರಥವನ್ನು ಮುಂದುವರಿಸಿ, ನಾನು ಬಾಣವನ್ನು ಪ್ರಯೋಗಿಸುತ್ತಲೇ ಇರ್ತೇನೆ. ಕೌರವನಿಗೆ ಜಯ ಸಿಕ್ಕಿತು ಅಂತಾದಲ್ಲಿಗೆ ನಿಮ್ಮ ರಥವನ್ನು ಹಿಂತಿರುಗಿಸಿ. ವಾಗೆಯನ್ನು ತೆಗೆದು ರಥದ ಮುಂದ್ಗಡೆ ಇಟ್ಟಿದ್ದೇನೆ. ಅಲ್ಲ, ಎರಡು ಮಾತು ಹೇಳಿ ಕೆಳಗೆ ಹೋಗುವನು. ಹೋಗುವಾಗ ಹೇಳಿಯೇ ಹೋಗುವ. ಏನು ಹೇಳಿದ್ರಿ ನೀನು? ಒಂದು ಶರ ಸಂಧಾನ ನಾಲಿಗೆಯೊಂದು ಒಂದೇ, ನನ್ನಲ್ಲಿ ಕುಟಿಲ ವಿದ್ಯೆಯೇ ನಿಂತು ಕಂಡೆಯ ಶಲ್ಯ. ನಿನ್ನ ಬದುಕಿನಲ್ಲಿ ಒಂದು ದಿನವಾದರೂ ಕುಟಿಲತೆ ಇಲ್ಲದ ಬದುಕಿನ ಒಂದು ದಿನವಾದರೂ ಇದೆಯಾ? ಯಾರ ಮಗ ನೀನು? ನಿನಗೆ ಗೊತ್ತಿಲ್ಲ. ಹುಟ್ಟಿಸಿದ ತಂದೆ ಯಾರು ಅಂತ ನಿನಗೆ ಗೊತ್ತಿಲ್ಲ. ತಂದೆಯೇ ನಿನ್ನನ್ನು ತಿರಸ್ಕರಿಸಿ ಹೋಗಿದ್ದಾನೆ ಅನ್ನೋದು ಸ್ಪಷ್ಟ. ಯಾಕೆ ಹೋಗಿದ್ದಾನೆ? ನಿನ್ನಲ್ಲಿ ಕುಟಿಲತೆಯನ್ನು ಕಂಡಿದ್ದಾನೆ. ಆ ದಿನವೇ, ಹುಟ್ಟಿದ ಮರುಕ್ಷಣವೇ. ಹೆತ್ತ ತಾಯಿ ಯಾರೋ ಗೊತ್ತಿಲ್ಲ. ತೊಟ್ಟಿಲನ್ನು ತೂಗಿ ಸಾಕಬೇಕಾದವರು ಅದೇ ತೊಟ್ಟಿಲಲ್ಲಿ ನಿನ್ನನ್ನು ಇಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಿದ್ದಾಳೆ. ಯಾಕೆ ತೇಲಿಬಿಟ್ಲು? ಆವತ್ತು ಗೊತ್ತಾಗಿದೆ ಅವಳಿಗೆ, ಕುಟಿಲ ವಿದ್ಯೆಯನ್ನು ಕಲಿತು ರಕ್ತದಲ್ಲಿ ಇರುವಂತಹ ಮನುಷ್ಯ ಈ ಹುಡುಗ ಅಂತ. ಯಾರಾದರೂ ತಾಯಿ ತನ್ನ ಹೆತ್ತ ಮಗುವನ್ನು ನದಿಯಲ್ಲಿ ತೇಲಿಬಿಡ್ತಾರ? ಕುಟಿಲತೆಯನ್ನು ಹುಟ್ಟುವಾಗಲೇ ನಿನ್ನ ಅಪ್ಪ ಅಮ್ಮ ಕಂಡಿದ್ದಾರೆ. ಹಾಗಾಗಿ ತೇಲಿಸಿಕೊಂಡೇ ಬಂದಳು ಗಂಗಾ ನದಿ. ಒಮ್ಮೆ ಮುಳುಗಿದ್ದು ನಿನ್ನ ಪಾಪ ಕುಟಿಲತೆ ಎಲ್ಲವೂ ಕಳೆದು ಹೋಗ್ತಿತ್ತು, ಪುಣ್ಯವಂತನಾಗ್ತಿದ್ದಿ. ಇಲ್ಲ, ಗಂಗೆಗೂ ಗೊತ್ತು ಇದು ಕಳೆದು ಹೋಗುವ ಪುಣ್ಯದ್ದಲ್ಲ, ಇದು ಪಾಪದ್ದು ಇದು ಅಂತ. ರಕ್ತದ ಕಣಕಣದಲ್ಲೂ ಕುಟಿಲತೆಯೇ ತುಂಬಿ ಹೋಗಿದೆ. ಗಂಗೆಗೂ ಸಾಧ್ಯವಾಗದೆ ಹೋಯಿತು ನಿನ್ನನ್ನು ಪವಿತ್ರನನ್ನಾಗಿ ಮಾಡುವುದಕ್ಕೆ. ತೆಗೆದು ದಡದ ಯಾವುದೋ ಒಂದು ಮೂಲೆಯಲ್ಲಿ ಒಗೆದು ಹೋದಳು. ಗಂಗಾದೇವಿ ಗೊತ್ತಾಯಿತು. ಸಕಲ ಜೀವರಾಶಿಗಳ ಪಾಪವನ್ನು ಕಳೆಯುವ ಗಂಗೆಗೂ ಗೊತ್ತಾಯಿತು ನಿನ್ನ ಕುಟಿಲತೆಯನ್ನು ನನ್ನಿಂದಲೂ ಸರಿಪಡಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ. ಬೆಸ್ತರವು ಈ ಸೂತ ವಿದ್ಯೆ ಕೆಲಸವನ್ನು ಮಾಡತಕ್ಕಂಥವು. ಆ ದಂಪತಿಗಳು ಕರ್ಕೊಂಡ್ಬಂದು ನಿನ್ನನ್ನು ಸಾಕಿದರು. ಸೂತತ್ವವನ್ನು ಕಲಿ ಅಂತ ಕಲಿಸುವುದಕ್ಕೆ ಪ್ರಯತ್ನ ಪಟ್ಟರೆ ನನಗದು ಬೇಡ, ನಾನು ಕ್ಷಾತ್ರ ವಿದ್ಯೆಯನ್ನು ಕಲಿತೇನೆ. ಹೋಗಿ ಆ ರಾಜ ನಿನ್ನಮ್ಮನಿಗೆ, ರಾಜಯ್ಯ ನನ್ನ ಹೆಸರು, ಆ ರಾಜ ಹೇಳಿದ್ದನ್ನು ಕಲ್ತಿದ್ರೆ ಆ ರಾಜಯ್ಯ ಅನ್ನೋ ಒಂದು ಹೆಸರಿಗಾರು ಒಂದು ಶ್ರೇಷ್ಠತೆ ಬರ್ತಾ ಇತ್ತು. ಕೇಳಿಲ್ಲ ನೀನು. ಅಲ್ಲಿ ಹೋಗಿ ಹಸ್ತಿನಾವತಿಯ ಪರೀಕ್ಷಾ ರಂಗದಲ್ಲಿ ಹೋಗಿ ಏನೊಂದು ಮಾಡ್ತೀನಿ ಅಂತ ಹೋದಿ. ಕ್ಷತ್ರಿಯನಾಗ್ತೀನಿ ನಾನು, ನನಗೆ ವಿದ್ಯೆ ಕಲಿಸಿ ಅಂತ ಹೇಳ್ಬಿಟ್ಟು ಗುರು ದ್ರೋಣಾಚಾರ್ಯರ ಹತ್ರ ಬಂದೀಯ. ಬಂದು ನೀನು ಒಳಗಡೆ ಬರುವಾಗಲೇ ಅವ್ರಿಗೆ ಗೊತ್ತಾಯಿತು ಈ ಮನುಷ್ಯನಿಗೆ ನಾನು ವಿದ್ಯೆ ಕಲಿಸೋದಕ್ಕಾಗೋದಿಲ್ಲ ಅಂತ.
ಯಾಕೆ? ಅವರು ತ್ರಿಲೋಕ ಜ್ಞಾನಿಗಳು, ಗೊತ್ತು ಅವರಿಗೆ. ಕುಟಿಲತೆಯ ಪಿಂಡ ನಿನಗೆ ಕಲಿಸೋದಲ್ಲ ವಿದ್ಯೆ. ಹೇಳಿಲ್ಲ, ನಾನು ಕಲಿಸೋದಿಲ್ಲ, ಹೋಗು ಅಂದರು. ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನೀನು. ಏನು ಮಾಡಿದೆ? ವೇಷ ಬದಲಿಸಿಕೊಂಡು ಪರಶುರಾಮರ ಬಳಿ ಹೋದೆ. ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಪ್ರಾರಂಭದಲ್ಲಿ. ಬ್ರಾಹ್ಮಣ ವೇಷ ಧರಿಸ್ಕೊಂಡು ಹೋಗಿದ್ದಾರೆ. ಕ್ಷತ್ರಿಯರಿಗೆ ನಾನು ವಿದ್ಯೆ ಕಲಿಸೋದಿಲ್ಲ ಅಂತ ಹೇಳಿದ ಪುಣ್ಯಾತ್ಮ. ನೀನು ಕ್ಷತ್ರಿಯನಲ್ಲ ಅಲ್ವಾ? ನನಗೆ ಗೊತ್ತಿಲ್ಲ, ನಾನಲ್ಲ ಅಂತ ಹೇಳಿದೆ ಅಂತ. ಕಲಿಸಿದ್ರು, ಎಲ್ಲ ವಿದ್ಯೆಯನ್ನು ಕಲಿಸಿದರು. ಅಲ್ಲಾದರೂ ನಿನ್ನ ಕುಟಿಲತೆಯನ್ನು ಕಡಿಮೆ ಮಾಡಿಕೊಂಡು ಒಳ್ಳೆ ಮನುಷ್ಯನಾಗಿ ಬಾಳಿ ಬದುಕಬಹುದಾಗಿತ್ತು. ಆ ಕೌರವನಿಗೆ ಒಂದು ಒಳ್ಳೆಯ ಸ್ಥಾನವನ್ನು ತನ್ನ ಕಲ್ಪಿಸಿಕೊಡಬಹುದಾಗಿತ್ತು. ಇಲ್ಲ, ಎಲ್ಲ ವಿದ್ಯೆಯನ್ನು ಕಲಿತಾಗ ಗೊತ್ತಾಯ್ತು ಅವರಿಗೆ. ಅವ್ರ ತಲೆಯನ್ನು ತೊಡೆಯ ಮೇಲೆ ಇಟ್ಕೊಂಡು ಮಲಗಿದ್ರಂತೆ. ಶಲ್ಯರೇ, ಎಲ್ಲ ಮುಗಿಸುವ ಹೊತ್ತಿಗೆ ಯುದ್ಧ ಕ್ಷೇತ್ರದಲ್ಲಿ ವೈರಿಪಾಳೆಯ ನಮ್ಮನ್ನು ಸುತ್ತುವರಿಯುವ ಈ ಕಾಲಕ್ಕೆ ಇನ್ನು ಒಂದೇ ಮಾತು ಆಡ್ತಾ ಕುಳಿತರೆ ಒಂದೇ ಮಾತನ್ನ ಹೇಳ್ತೀನಿ ಕೇಳಿ. ರಕ್ತ ತಲೆಗಂಟಿದಾಗ ಅವ್ರಿಗೆ ಗೊತ್ತಾಯ್ತು, ಇದು ಕುಟಿಲ ವಿದ್ಯೆಯ ಒಳ್ಳೆ ರಕ್ತ, ಇದು ಈ ಕರ್ಣನದು ಅಂತ. ಶಾಪ ಕೊಟ್ಟರು, ಹಾಳಾಗೋದು. ಏನೆಲ್ಲ ಕೊಟ್ಟರು, ಕುಸಿ ಶಾಪವನ್ನು ಕೊಟ್ಟರು. ಅದೃಷ್ಟವಶಾತ್ ನಿಮ್ಮದು ಶಲ್ಯರರಿರುವ ಕಾಲದಲ್ಲಿ ರಥದಲ್ಲಿ ಅವರು ಹೇಳಿದಂತೆ ಕೇಳಿದರೆ ನಿನಗೆ ಜಯಮಾಲೆ ಒದಗ್ತಾಳೆ ಅಂತ. ಕೇಳಿ, ಯಾಕೆ ಕೇಳುವುದಿಲ್ಲ? ಒಳಗಡೆ ಕುಟಿಲತೆ ತುಂಬಿದೆ ರಕ್ತದಲ್ಲಿ. ದುರ್ಯೋಧನನಿಗೆ ಒಳ್ಳೆ ಮೋಸ ಮಾಡಲಿಕ್ಕೆ ಬಂದಿದ್ದೆ. ಅವತ್ತೇ ಗೊತ್ತಾಗಬೇಕಾಗಿತ್ತು ಆ ಪುಣ್ಯಾತ್ಮನಿಗೆ, ನನ್ನ ಸ್ನೇಹಿತ ಅಲ್ಲ ಇವನು, ನನ್ನ ವೈರಿ. ಸ್ನೇಹಿತನ ಮುಖವಾಡ ಹೊತ್ತು ಒಳಗಡೆ ಕುಟಿಲತೆಯನ್ನು ತುಂಬಿಕೊಂಡು ಬಂದಿದ್ದಾನೆ. ಗೊತ್ತಾಗಲಿಲ್ಲ. ಭೀಷ್ಮ ಸೇನಾಧಿಪತ್ಯಕ್ಕೆ ಅವರ ತಲೆ ಮೇಲೆ ಕಿರೀಟ ಇಟ್ಟ ಕಾಲಕ್ಕೆ ಭೀಷ್ಮರು ಯುದ್ಧರಂಗದಲ್ಲಿ ಇರುವಷ್ಟು ಕಾಲ ನಾನು ಯುದ್ಧ ಮಾಡುವುದಿಲ್ಲ. ಇದು ಕುಟಿಲತೆಯ ಮಾತಲ್ಲದೆ ಇನ್ನೇನು? ಯುದ್ಧ ಮಾಡಬೇಕಾದ ಯಾರಿಗೆ? ಕೌರವನಿಗೆ, ಭೀಷ್ಮರಿಗ? ಈ ಬಾಣವನ್ನು ಆವತ್ತೇ ಮೊದಲ ದಿವಸ ಯುದ್ಧದಲ್ಲಿ ಪ್ರಯೋಗ ಮಾಡಿ ಅರ್ಜುನನ ಕೊಂದಿದ್ರೆ ಭೀಷ್ಮರಿಗೂ ಕೆಲಸ ದೂರ ಆಗ್ತಾ ಇತ್ತೇನೋ. ರಕ್ತ ಬದಲಿಸುವ ವ್ಯವಸ್ಥೆ ಇಲ್ಲ ನೋಡಿ ನಿನ್ನ ದೇಹದಲ್ಲಿ. ಕುಟಿಲ ರಕ್ತವನ್ನು ತೆಗೆದು ಯಾವುದೇ ಒಳ್ಳೆ ಗುಂಪಿನ ರಕ್ತವನ್ನು ಕೊಡು, ಇಲ್ಲ ನಮ್ಮಲ್ಲೇ ವ್ಯವಸ್ಥೆ. ಬಾಂಡದಲ್ಲಿ 100 ಜನ ಕೌರವರನ್ನು ತುಪ್ಪದಲ್ಲಿಟ್ಟು ಬೆಳೆಸುವಂತಹ ತಂತ್ರಗಾರಿಕೆ ಇತ್ತು. ನಿನಗೊಂದು ರಕ್ತ ಬದಲಿಸುವ ತಂತ್ರಗಾರಿಕೆ ಇಲ್ಲದೆ ಹೋಯಿತು. ಪರಿಣಾಮ ಏನಾಯಿತು? ಇವತ್ತು ಯುದ್ಧರಂಗದಲ್ಲಿ ಮುಗಿಸಬಹುದಾದಂತಹ ಯುದ್ಧ ಅದೇ ಕುಟಿಲತೆ. ನಾನು ಬಾಣ ತೊಡುವುದಿಲ್ಲ, ತೊಟ್ಟ ಬಾಣ ತೊಡುವುದಿಲ್ಲ. 18 ನಿಯಮಾವಳಿಗಳು ಯಾವ ಕ್ಷತ್ರಿಯರಿಗೂ ಇಲ್ಲ, ರಾಮನಿಗಿಲ್ಲದಂತಹ ನಿಯಮಾವಳಿಗಳು ನಿನ್ನ ಮೇಲೆ ನೀನು ಹಾಕ್ಕೊಂಡಿದ್ದೆ. ಯಾಕೆ ಹಾಕ್ಕೊಂಡಿದ್ದೆ? ಕುಟಿಲತೆಯ ಪ್ರದರ್ಶನ. ಬೇಡ, ನೀನು ಯುದ್ಧ ಮಾಡುವುದು ಬೇಡ, ಮಾಡಿದರೆ ಮಾಡ್ಕೊ, ನನಗದರ ಸಂಬಂಧವೂ ಇಲ್ಲ. ಇನ್ನು ಕೆಲವು ಕ್ಷಣಗಳಲ್ಲಿ ಈ ರಥ ಇದೆಯಲ್ಲ, ನಾನು ಈ ರಥಿಕನ ಸಾರಥಿಯಾಗಿ ಇಲ್ಲೇ ಕುಳಿತರೆ ನಿನ್ನ ಹೆಣವನ್ನು ತೆಗೆದುಕೊಂಡು ಹೋಗಿ ಕೌರವನಿಗೆ ತೋರಿಸ್ಬೇಕು, ಇಂಥದ್ದೊಂದು ದುರ್ಗತಿ ನಡೆದು ಹೋಯಿತು ಅಂತ. ಅದು ರಥ ಆಗಿರುವುದಿಲ್ಲ, ಅದು ಹೆಣ ಸಾಗಿಸುವ ಗಾಡಿ. ಈ ಹೆಣ ಸಾಗಿಸುವ ನಿನ್ನ ಗಾಡಿಗೆ ಶಲ್ಯ ಜನ ಅಲ್ಲ, ಇವಾಗೇನು ನಿನ್ನ ಮುಖದ ಮೇಲೆ ಬಿಸಾಕಿದ್ದೇನೆ. ಧಿಕ್ಕಾರ ಇರಲಿ ನಿನಗೆ, ಇಳಿದಿದ್ದೇನೆ ರಥದಿಂದ. ಹೊರಟನ ಪುಣ್ಯಾತ್ಮ. ಏನು ಮಾಡೋಣ, ಅಷ್ಟಕ್ಕೂ ಉತ್ತರ ಕೊಡುವ ಶಕ್ತಿ ಕರ್ಣನಲ್ಲಿದೆ. ಆದರೆ ಆ ಉತ್ತರವನ್ನು ಕೇಳುವಕ್ಕೆ ಆ ಪುಣ್ಯಾತ್ಮನೇ ಸಾರಥಿತನವನ್ನು ಮಾಡ್ತಾ ಇಲ್ಲ, ಹೊರಟು ಹೋಗಿದ್ದಾನೆ. ಇನ್ನು ಯಾರಿಗೆ ಉತ್ತರ ಕೊಡಲಿ ನಾನು? ಆದ್ದರಿಂದ ಬಿಸುಟಂತಹ ವಾಗಿಯನ್ನು ಹಿಡಿದಿದ್ದೇನೆ. ರಥಿಕನಾಗಿಯೂ ಸಾರಥಿಯಾಗಿಯೂ ಯುದ್ಧರಂಗವನ್ನು ಮುನ್ನಡೆಸುತ್ತಾ ಮುಂದೆ ಮುಂದೆ ಸಾಗಿ ಯುದ್ಧವನ್ನು ಏಕಮೇವ ಅದ್ವಿತೀಯನಾಗಿ ನಾನೇ ಮಾಡಿ ತೋರಿಸ್ತೇನೆ. ದೂರದಲ್ಲಿ ಹೋಗುತ್ತಿರುವಂತಹ ಶಲ್ಯ ಹಿಂತಿರುಗಿ ನೋಡಬೇಕು, ಹಾಗೆ ಮಾಡ್ತೇನೆ. ಆದ್ದರಿಂದ ಮುಂದುವರಿದು ಹೋಗ್ತೇನೆ, ನೋಡೋಣ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಚ್ಛಾದಿ ತಪಸ್ಸಿನ ಫಲವೂ, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊಲಿದಿತ್ತ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ
ಫಲಬಹುದು ಆಧರಿಸಿ ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ ಫಲಬಹುದು ಭಾರತದೊಳ್ ಒಂದಕ್ಷರವ ಕೇಳ್ದರಿಗೆ ಫಲಬಹುದು. ಎಲ್ಲ ಆತ್ಮೀಯರಿಗೆ ವಂದಿಸುತ್ತಾ ಕಥಾಭಾಗ ಇಲ್ಲಿಗೆ ಮುಗಿದಿದೆ. ಕುಮಾರವ್ಯಾಸನ ಹೇಳುವಂತೆ ಮಹಾಭಾರತದ ಒಂದು ಅಕ್ಷರ ಕೇಳಿದರೆ ಆ ಎಲ್ಲ ಸೌಭಾಗ್ಯಗಳು ಉಂಟು. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ. ನಾವು ಗಂಗಾ ನದಿಗೆ ಹೋಗುವುದು ಬೇಡ, ಇಲ್ಲಿ ಕುಳಿತು ಆ ಶ್ರೀಮನ್ನಾರಾಯಣನ ಕೃಷ್ಣನ ಕಥೆಯ ಭಾಗದ ಒಂದು ಅಕ್ಷರವನ್ನು ಶ್ರದ್ಧೆಯಿಂದ ಕಿವಿಯೊಳಗೆ ಹಾಕ್ಕೊಂಡ್ರೆ ಅದೆಲ್ಲವೂ ಪುಣ್ಯಗಳು ಲಭಿಸ್ತದೆ ಅಂತ ಒಂದಷ್ಟು ಪುಣ್ಯವನ್ನು ಲಭಿಸುವ ಪ್ರಯತ್ನಕ್ಕೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಆಸಕ್ತಿಯಿಂದ ತಾವೆಲ್ಲ ಕೇಳಿದ್ದೀರಿ. ಮೊದಲೇ ಅಶೋಕ ಹೇಳಿದ ಹಾಗೆ ಇದು ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಪ್ರಯೋಗಗಳನ್ನು ಹೆಚ್ಚಾಗಿ ಯಾರೂ ಮಾಡಿಲ್ಲ. ವ್ಯಾಖ್ಯಾನ ಮಾಡುವಾಗ ಒಬ್ಬರೇ ಮಾಡ್ತಾರೆ. ನಾವು ಅರ್ಥಧಾರಿಕೆಯ ಯಕ್ಷಗಾನ ಶೈಲಿಯಲ್ಲಿ ಅರ್ಥಗಾರಿಕೆಯನ್ನು ತಂದು ಕಾವ್ಯವಚನಕ್ಕೆ ಅದನ್ನು ಹೊಂದಿಸಿ ಈ ರೀತಿ ಮಾಡುವ ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಾಗ ಮಾಡಲಿಕ್ಕೆ ಆಗಲ್ಲ, ಎಲ್ಲಿ ಸಂಭಾಷಣೆ ಭಾಗಗಳಿರ್ತದೆ ಅದು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅಂಥದ್ದು ಕೆಲವೊಂದು ಈಗಾಗಲೇ ಒಂದು 6-7 ಭಾಗಗಳನ್ನು ಈ ಥರದ ಪ್ರಯೋಗವನ್ನು ಮಾಡಿದ್ದೀವಿ. ಅದು ಎಷ್ಟರ ಮಟ್ಟಿಗೆ ಕೇಳುಗರನ್ನು ತಲುಪುತ್ತದೆ ಅಥವಾ ಅದನ್ನು ಅನುಭವಿಸುವುದಕ್ಕೆ ಸಾಧ್ಯ ಅದರಲ್ಲಿ ಅಂತ ನಮಗೆ ಗೊತ್ತಿಲ್ಲ, ನೀವು ಹೇಳಬೇಕು. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ತಪ್ಪುಗಳೇನಾದ್ರು ಇದ್ದರೆ ಹಂಸ ಕ್ಷೀರ ನ್ಯಾಯ ಅಂತಾರಂತೆ. ಹಂಸಕ್ಕೆ ಹಾಲಿನ ಪಾತ್ರೆಯಲ್ಲಿ ಇಟ್ಟರೆ ಅದರಲ್ಲಿರ್ತಕ್ಕಂಥ ಹಾಲಿನ ಭಾಗವನ್ನು ಮಾತ್ರ ತೆಗೆದುಕೊಂಡು ನೀರನ್ನು ಅದರೊಳಗೆ ಬಿಡ್ತಕ್ಕಂಥ ಶಕ್ತಿ ಹಂಸಕ್ಕಿರುತ್ತಂತೆ. ಹಾಗೆ ತಾವು ಹಂಸ ಕ್ಷೀರ ನ್ಯಾಯದಂತೆ ಇದರೊಳಗೆ ಇರಬಹುದಾದಂತಹ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಏನೂ ಇಲ್ಲದ ನೀರನ್ನು ನಮ್ಮ ಹತ್ರಕ್ಕೆ ಬಿಟ್ಟು ಬಿಡಬೇಕು ಅಂತ ಕೇಳ್ಕೊಳ್ತಾ ಶ್ರದ್ಧೆಯಿಂದ ಇದುವರೆಗೆ ಆಸ್ವಾದಿಸಿದ್ದಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶ ಮಾಡಿಕೊಟ್ಟಂತಹ ಸಂಸ್ಥೆಗೆ ವಂದಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕರಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಧನ್ಯವಾದ.